ಇಲ್ಲಿ 2ನೇ ಅಧ್ಯಾಯದ ಕೊನೆಯ ಮುಗಿತು ಆಯಾ ಮುಗಿತು. ಇಲ್ಲಿ ನಿನ್ನೆ ಕೆಲವು ಈಗ ನಾವೇನು ಹೇಳ್ತಾರೆ ಅಂದ್ರೆ ಇವರು ಸಂಗ್ರಹ ಮಾಡ್ಯಾರ ಅದನ್ನೆಷ್ಟು ನಾವು ಮಾಡಿ ಎಲ್ಲಿ ಬಂದಿತ್ತಂದ್ರೆ ಈ ಕಡೆ ಅದನ್ನೇ ಮುಗಿತು. ಹೌದು ಹೌದು ತಲೆ ಹೌದು ಅದಕ್ಕೆ ದಾಂಡಿ ಬಂದು ತುಂಬ ಇನ್ನೊಂದು ಸ್ವಲ್ಪ ಹೇಳಿ ಅಂದ್ರೆ ಮೊದಲನೇದು ಪ್ರಾಣಾಯಾಮ ಮನೆ ಹೇಳಿದ್ದೆ ಆಗಿತ್ತು. ಪ್ರಾಣ ಇಂದ್ರಿಯಗಳೇ ಮೊಟ್ಟ ಮೊದಲಿದ್ದು ಒಂದು ಪೂರ್ವ ಪಕ್ಷ, ಅವುಗಳ ಅನಾದಿ, ಅವುಗಳನ್ನು ಪರಮಾತ್ಮ ಹುಡ್ಸಂಗಿಲ್ಲ ಅಂದರೆ ಏತಸ್ಮಾಧ್ಯಾಯ ಈ ಪರಮಾತ್ಮನಿಂದ ಇಂದ್ರಿಯಗಳು ಹುಡ್ತಾವ ಸಿದ್ಧಾಂತ. ಅಂದ್ರೆ ಪೂರ್ವಪಕ್ಷ ಸಿದ್ಧಾಂತ, ಪೂರ್ವಪಕ್ಷ ಸಿದ್ಧಾಂತ ಅಷ್ಟಿದ್ರು ಸಿದ್ಧ ಮಾಡ್ಯಾರ ಏನು. ಆಮೇಲೆ ಎರಡನೇದ್ರೊಳಗೆ ಏತಸ್ಮಾಧ್ಯಾಯತೆ ಪ್ರಾಣ ಮನಸ್ಸು ಅಂದರೆ ಅಲ್ಲಿ ನಿತ್ಯಂ ಮನೋ ಅನಾದಿ, ಮನಸ್ಸು ಪರಮಾತ್ಮ ಹುಡ್ತದ ಅಂತ ಒಂದು, ಮನಸ್ಸು ನಿತ್ಯದ ಅಂತ ಇನ್ನೊಂದು ಸಿದ್ಧಾಂತ. ಏನು ಅಂತಂದ್ರೆ ಮನಸ್ಸು ಸೂಕ್ಷ್ಮವಾಗಿರ್ತದ, ಸ್ಥೂಲವಾಗಿ ಹುಡ್ತದ. ಇನ್ನು ಮನಸ್ಸರ್ವೇಂದ್ರಿಯಾಣಿ ಚ ನೈಹೇಷೋ ಉತ್ಪದ್ಯತೆ ಅಂತ ಮನಸ್ಸೋಭಾವಗ್ರೆ ಮುಂದೆ ಇವೆಲ್ಲ ಹೇಳ್ಕೊಂಡು ಬಂದ. ಆಮೇಲೆ 4ನೇದು ಸಪ್ತ ಪ್ರಾಣ ಇಂದ್ರಿಯಗಳು 7 ಅಂತ ಒಂದು ಪೂರ್ವಪಕ್ಷ. ಹೀಗಾದ್ರೆ 7 ಅಂತ ಪೂರ್ವಪಕ್ಷ. ಅಲ್ಲ, ಇಲ್ಲಿ ಪ್ರಾಣ ಅಂತ ಎಲ್ಲ ಕಡೆ ಅವಯವಗಳ ಇಂದ್ರಿಯಗಳಂತೆ ಅಂದರೆ ದಶನೇ ಪುರುಷೇ ಪ್ರಾಣ ಸಪ್ತ ಪ್ರಾಣ ಅಂತ ಅದು ಹೇಳ್ಯಾರ. ಸಪ್ತ ಪ್ರಾಣ ಎಂಬುವಂಥದ್ದು ಒಳಗೆ 2 ಸರಿ ಅಂತ ಅಂದ್ರೆ 10 ಇಂದ್ರಿಯಗಳಂದಾಗ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ, ಸಪ್ತ ಪ್ರಾಣ ಅಂದಾಗ ಪಂಚ ಜ್ಞಾನೇಂದ್ರಿಯ ಮನಸ್ಸು ಬುದ್ಧಿ ಮೊನ್ನೆಗೆ ಇದಾಗ ದಿವೀವ ಚಕ್ಷುರಾತಂ ಇದು ಬಂದಿದೆ 5ನೇ. ಅಂದರೆ ದಿವೀವ ಒಳಗೆ ಈ ಚಕ್ಷುರ ಕಣ್ಣು, ಈ ಕಣ್ಣು ಮೊದಲಾದ ಇಂದ್ರಿಯಗಳು ಆಕಾಶದಂತೆ ವ್ಯಾಪ್ತ ಆಗ್ಯಾವ. ದಿವೀವ ಚಕ್ಷು ಆತತ ನೋಡಿ, ಅಣುವಿ ಪಶ್ಯತೆ ಅತ್ಯಂತ ಅಣುವಾದ ಸೂಕ್ಷ್ಮವಾದ ಕಣ್ಣಿಂದ ನೋಡ್ತಾನ ಅಂತ ಅಂದ್ಕೊಳ್ಳಿ. ಕಣ್ಣು ಎಲ್ಲ ಕಡೆಗೆ ವ್ಯಾಪ್ತದ ಅಂತ ಇನ್ನೊಂದು. ಅಂದರೆ ಚಕ್ಷು ಇಂದ್ರಿಯವು ಅಂದರೆ ಈ ಚಕ್ಷು ಇಂದ್ರಿಯ ವ್ಯಾಪ್ತಗಳು ಒಂದೇ ಬಂತು. ಇನ್ನು ವ್ಯಾಪ್ತಗಳು ಅಂತ ಪೂರ್ವಪಕ್ಷ ಎಲ್ಲ ಕಡೆಗೆ ಅವ. ಹಾಗಾದರೆ ಅಣುರೇಣ ಪಶ್ಯತೆ ಅಂದರೆ ಅತ್ಯಂತ ಸೂಕ್ಷ್ಮವಾದಂತಹ ಕಣ್ಣಿಂದ ನೋಡ್ತಾ ಇದ್ದಾರೆ. ಹಾಗಾದ್ರೆ ಪೂರ್ವಪಕ್ಷ ಏನು? ಅನುಶ್ರುತಿಗೆ ಪ್ರಾಮಾಣ್ಯವಿಲ್ಲ, ಶ್ರುತಿಗೆ ವಿರೋಧ ಬಂತು. ಅಣು ನಿವಾವ ಇಂದ್ರಿಯಾಣಿ ತೇಷಾಂ ಪ್ರಕಾಶೋ ವ್ಯಾಪಕಃ. ಇಂದ್ರಿಯಗಳೆಲ್ಲ ಅಣುವ, ಆದರೆ ಅವುಗಳ ಪ್ರಕಾಶ ಎಲ್ಲ ಕಡೆಗೆ ವ್ಯಾಪ್ತ. ಆ ದೃಷ್ಟಿಯಿಂದ ಇಂದ್ರಿಯಗಳ ಅಣುನೂ ಹೌದು, ವ್ಯಾಪ್ತನೂ. ನೈಷ ಪ್ರಾಣವು ದೇಶಿ ಅಂತ ನೋಡಿ. ಈ ಇಂದ್ರಿಯಗಳು ಏನಾಗಿಲ್ಲ, ಸರಿ ಪ್ರಾಣನ ಮುಖ್ಯ ಪ್ರಾಣ ಹುಟ್ಟುವುದಿಲ್ಲ ಅಂತ ಒಂದು. ಆತ್ಮದ ಏಷ ಪ್ರಾಣವು ಜಾಯತೆ ಇನ್ನೊಂದು ಶ್ರುತಿ ವಿರೋಧ. ಪರಮಾತ್ಮನಿಂದೇ ಮುಖ್ಯ ಪ್ರಾಣ ಹುಟ್ಟಾನ ಅಂತ ಒಂದು, ನೈಷ ಪ್ರಾಣವು ದೇಶಿ ಅಂತ ಇನ್ನೊಂದು. ಅದಕ್ಕೆ ಅದೇ ಬಂದರೆ ಅದಕ್ಕೆ ಉತ್ಪತ್ತಿ ಅವಗೂ ಅದಾದ ಸಿದ್ಧಾಂತ ಮಾಹಾತ್ಮ್ಯಂ ಎಂಬುವಂಥ ಯುಕ್ತಿ. ಯತ್ ಪ್ರಾಪ್ತಿ ಯತ್ ಪರಿತ್ಯಾಗ ಉತ್ಪತ್ತಿರ್ಮರಣಂ ತಥಾ ಅಶ್ಯೋತ್ಪತ್ತಿ ಮೃತಿಶ್ಚೈವ ನಮ್ಮ ಪ್ರಾಣಶ್ಚ ಯುಜ್ಯತೆ ಇತ್ಯಾದಿ ಮಹಿಮಾ ಪ್ರದರ್ಶನವನ್ನು ಮಾಡ್ತಾರೆ. ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇಲ್ಲ, ಸರ್ವಜನ್ಮಾದಿ ಹೇತುತ್ವ ಮಹಾತ್ಮರೂಪ ಯುಕ್ತಿ ಅನಾದಿತ್ವ ಸ್ಥಿತಿ ವಿರೋಧದಿಂದ ಮುಖ್ಯ ಪ್ರಾಣನಿಗೆ ಅದ ಕಾರಣ ಮುಖ್ಯ ಪ್ರಾಣ ಹುಟ್ಟಿಸ್ತಕ್ಕಂತಹ ಶಕ್ತಿ ಪರಮಾತ್ಮನಿಗೆ ಇಲ್ಲ, ಜಗತ್ಕಾರಣಕ್ಕೂ ಯುಕ್ತವಲ್ಲ. ಅದಕ್ಕೆ ಸಿದ್ಧಾಂತ ಏನು? ಮಹತ್ವಾತ್ ಮಹತಾಂ ವಿಷ್ಣು ಪ್ರಾಣಶ್ಚ ಜೈಕರಾಟ್
ನಿಮ್ನಾ ಮನಸ್ಸು ಜಯ ದೇಶ ಏನ ಶಕ್ತಿದಮಾವೃತಂ ಮಹತ್ವಾತ್ ಮಹತಾಂ ವಿಷ್ಣು ಬ್ರಹ್ಮರುದ್ರಾದಿಗಳಿಗಿಂತಲೂ ಪರಮಾತ್ಮ ಮಹತಾಂ ಮಹತ್ ಅಂದ್ರೇನು? ದೊಡ್ಡವರಿಗೂ ದೊಡ್ಡವನು ಅವನೇ ಕರ್ತ. ಪ್ರಾಣಸ್ಯ ನೋಡಿ, ಮುಖ್ಯ ಪ್ರಾಣದೇವರು ಹುಟ್ಟಿಸೋನು ಅವನೇ. ಕಿಂ ನಾಮನ ಸಜಯ ದೇಶ ಏನ ಶಕ್ತಿ, ಎಲ್ಲ ಯಾವನ ಶಕ್ತಿಯಿಂದ ಎಲ್ಲ ಕಡೆಗೂ ವ್ಯಾಪ್ತಿಯಾಗಿದೆ. ಅಂಥ ಮುಖ್ಯ ಪ್ರಾಣ ಹುಟ್ಟಿಸಂಗಿದಾಕ ಹುಟ್ಟಿಸೇ ಹುಟ್ಟಿಸ್ತಾನೆ. ಅದ ಕಾರಣ ಪ್ರಾಣೋತ್ಪಾದಕ ಸ್ವರೂಪ ಅತಿ ಮಹಾತ್ಮ್ಯ. ಮುಖ್ಯ ಪ್ರಾಣದೇವರು ಹುಟ್ಟಿಸ್ತಕ್ಕಂಥ ಎಂಬ ಮಹಾತ್ಮ್ಯ ವಿಷ್ಣು ಪರಮಾತ್ಮಗೆ ಇರೋದರಿಂದ ಏನಾಯಿತು, ಭಗವಂತನ ಜಗತ್ ಕಾರಣತ್ವದ ಬಗ್ಗೆ ಸಂಶಯ ಇಲ್ಲ. ಇನ್ನು ಈ ಚಕ್ಷಾಜಕರಣದಲ್ಲಿ ನ ಪ್ರಾಣ ಕಿಂಚಿದಾಶ್ರಿತ, ಇನ್ನು ಮುಖ್ಯ ಪ್ರಾಣ ಯಾರನ್ನೂ ಆಶ್ರಯಿಸಿಲ್ಲ, ಸ್ವತಂತ್ರನಾಗಿದ್ದಾನೆ. ಮತ್ತು ಪೂರ್ವಪಕ್ಷ ಪ್ರಾಣಶ್ಚಯ ತತ್ವಸೇ ಸ್ವರಮ, ಪ್ರಾಣ ಪರವಶೇ. ಜಗತ್ತೆಲ್ಲವೂ ಮುಖ್ಯ ಪ್ರಾಣನ ವಶ, ಮುಖ್ಯ ಪ್ರಾಣ ಪರಮಾತ್ಮನ ವಶನಾಗಿದ್ದಾನೆ ಸಿದ್ಧಾಂತ. ಯದಾಶ್ರಯಾತ್ ಅಸ್ಯ ಜ್ಯೇಷ್ಠ ಪುಣ್ಯಂ ಕಥಂ ಉಪಾಶ್ರಯೇ. ನೋಡಿ, ಅದರಲ್ಲೇ ಅನುಭಾಷೆಗಳು ಮುಖ್ಯ ಪ್ರಾಣವಶ. ಯಾವನ ಜಗತ್ತೆಲ್ಲ ಯಾವನ ಆಶ್ರಯದಲ್ಲಿ ಇದೆ, ಅವನು ಇನ್ನೊಬ್ಬನ ಆಶ್ರಯ ಹೆಂಗೆ ಮಾಡ್ತಾನೆ ಹೇಳಿ. ಸರ್ವಶ್ರೇಷ್ಠಕ ಸ್ವರೂಪವಾದಂಥ ಮಹಿಮಾ ಮುಖ್ಯ ಪ್ರಾಣಿಗಿರೋದ್ರಿಂದ ಮುಖ್ಯ ಪ್ರಾಣ ಸ್ವತಂತ್ರನೇ. ಅದು ಪೂರ್ವಪಕ್ಷ. ಸರ್ವಕರ್ತಾಪಿ ಸಂಪರಾಣ ಪರಮಾಧಾರತ ನೋಡಿ, ಮುಖ್ಯ ಪ್ರಾಣನು ಜಗತ್ತು ಎಲ್ಲರಿಗೂ ಚೇಷ್ಟಿಕಾಯ ಓಕೆ ಒಪ್ಕೋತೀವಿ. ಅದರ ಪರಾಣ ಪರಮಾಧಾರತ ಸ್ಥಿತ, ಪ್ರಾಣನು ಪರಮಾತ್ಮನಿಂದ ಧರಿಸಲ್ಪಟ್ಟಿದ್ದಾನೆ. ಇನ್ನೊಂದು ಶುದ್ಧ. ಆದ ಕಾರಣ ಮುಖ್ಯ ಪ್ರಾಣನು ಭಗವಂತನಿಗೆ ವಶನಾಗಿ ಜಗತ್ತನ್ನು ವಶ ಮಾಡಿಕೊಂಡ ಅಂತ ಹೇಳೋದು. ಇನ್ನು ಪಂಚವೃತ್ಯಧಿಕರು ಸರ್ವೇ ವಾ ಏತೆ ಮುಖ್ಯದಾಸಾಹ ಮುಖ್ಯಶೈವ ಸ್ವರೂಪಾಣಿ. ಇದೇ ಒಳಗೆ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಏನದು, ಇವರು ಮುಖ್ಯ ಪ್ರಾಣನ ದಾಸರು, ಇವರು ಮುಖ್ಯ ಪ್ರಾಣನ ದಾಸರು ಅಥವಾ ಮುಖ್ಯ ಪ್ರಾಣನ ಸ್ವರೂಪರು. ಪ್ರಾಣಾಪಾನಾದಿಗಳು ಮುಖ್ಯ ಪ್ರಾಣನ ಮೂಲಭೂತ ಸ್ವರೂಪನು ಅವನ ಕೈಯಾಗಿ ಅವನು. ಈ ಸೂತ್ರವು ಮನೋವತ್ ಉಪದಿಶ್ಯತೆ ಹೇಳಿದ ಹಾಗೆ ಉಭಯರೂಪ ಉಭಯರೂಪ ಸಿದ್ಧಾಂತ ಅಂದರೆ ಸದ್ಗುಣ ಸಿದ್ಧಾಂತ ಏನಂತು, ಇದೆಲ್ಲ ಸ್ವರೂಪಗಳೇ ಮುಖ್ಯ ಪ್ರಾಣ ಸ್ವರೂಪಗಳೇ ಅಂತಂದೆ. ಸ್ವರೂಪ ಅಲ್ಲ ಅಂತ ಪಕ್ಷ ಅಲ್ಲಿ ಈ ಅನ್ಯತರ ಪಕ್ಷ ಇರೋದಲ್ಲ. ಪೂರ್ವಪಕ್ಷ ಉಭಯ ರೂಪ ಏನ ಮುಖ್ಯ ಪ್ರಾಣ ಸ್ವರೂಪನೂ ಆಗ್ಯದ, ಮುಖ್ಯ ಪ್ರಾಣ ದಾಸರೂ ಆಗ್ಯಾದ ಅಂತ. 5 ರೂಪಗಳು ಯಾವುವು? ಪ್ರಾಣೋ ಪಾನೋ ವ್ಯಾನ ಉದಾನ ಸಮಾನ. ಇವು ವಾಯುಪಸ್ಥೆ ಅಪಾನಂ, ಅಪಾನವಾಯು ವಾಯು ಮತ್ತು ಉಪಸ್ಥದಲ್ಲಿರುತ್ತೆ. ಚಕ್ಷು ಶ್ರೋತ್ರೇ ಮುಖನಾಸಿಕಾಭ್ಯಾಂ ಪ್ರಾಣ. ಚಕ್ಷು ಶ್ರೋತ್ರ ಮುಖನಾಸಿಕೆಯಲ್ಲಿ ಪ್ರಾಣವಾಯು ಇರ್ತದೆ. ಸ್ವಯಂ ಪ್ರವಿಷ್ಟತೆ ಮಧ್ಯೆ ತೇ ಸಮಾನ, ಮಧ್ಯದಲ್ಲಿ ಸಮಾನವಾಯು. ಏಷ ಏತಂ ಅನ್ನಂ ಸಮಂ ನಯತಿ ತಸ್ಮಾದೇತಾಃ ಸತ್ತಾಚುಷೋ ಭವಂತಿ ಇತ್ಯಾದಿ ಸದ್ಗುಣಯುಕ್ತ ಪ್ರಯುಕ್ತ ಮುಖ್ಯ ಪ್ರಾಣ ಸ್ವರೂಪನೇ 5. ದಾಸತ್ವ ಅಲ್ಲ. ಅದ ಕಾರಣ ಪೂರ್ವಪಕ್ಷ ಬಂದಾಗ ಹೇಳಬಾರ್ದು. ಅಶೇಷ ಗುಣಪೂರ್ಣಾನಿ ಮುಖ್ಯ ರೂಪಾಣಿ ಪಂಚಚ ಸದ್ದಾಸ ಪಂಚಚಾನ್ಯೇಪಿ ಅನಾದ್ಯ ಸದ್ಗುಣೇರಿತಾಹ ಅಂತ ಇರೋದ್ರಿಂದ ಮುಖ್ಯ ಪ್ರಾಣನ ಸ್ವರೂಪನೂ 5 ಅವನೇ ಆಗ್ತದೆ. ಅದರ ಆ ದಾಸ ಪ್ರಾಣದಲ್ಲಿ ಮುಖ್ಯ ಪ್ರಾಣದಲ್ಲಿ ಇದ್ದುಕೊಂಡು ಪರಿಣಾಮ ಅಂತೂ ಏನಾಯ್ತು, ಮುಖ್ಯ ಪ್ರಾಣ ಹೆಸರು 5 ಅಲ್ಲ, ದಾಸ ಪ್ರಾಣ ಹೆಸರು 5. ಮುಖ್ಯ ಪ್ರಾಣವಾಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಮುಖ್ಯ ಪ್ರಾಣದಿಂದ 5 ರೂಪಗಳು. ಅದೇ ಹೆಸರಿನ ಅವ್ರ ಮಕ್ಕಳ ಹೆಸರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ.
ಹಾಗಾದ್ರೆ ಇಬ್ಬರು ಹೆಂಗೆ ಮಾಡ್ತಾರ ಅಂತ ಕೇಳಿದ್ರೆ ವ್ಯಕ್ತ ಸದ್ಗುಣತ್ವ ಅಂತ ಕೇಳೋದಕ್ಕಿಲ್ಲ. ಮುಖ್ಯ ಪ್ರಾಣನ ಭೃತ್ಯರು ಅವರಿಗೆ ಅವರವರ ಗುಣಗಳನ್ನು ಅಭಿವ್ಯಕ್ತೀಕರಿಸಲಿಕ್ಕೆ ಈ ಮುಖ್ಯ ಪ್ರಾಣದೇವರೇ ಕಾರಣ. ನಮ್ಮ ಮನೆಯಾಗಿದ್ದ ಇನ್ವೆಂಟರ್ ಅದರಿಂದ ಎಲ್ಲ ಲೈಟ್ ನಡೀತಾವೆ. ಲೈಟ್ ಹೋದಾಗ ಅದೇನು ಲೈಟ್ ಬಂದಾಗ ಲೈಟೇ ನಡೀತದೆ ಮೇನ್. ಈಗ ನಮ್ಮ ಮನೆ ನಡೆಸೋದು ಯಾವುದು ಮೇನ್ ಲೈಟ್ ಇನ್ವರ್ಟರ್. ಇನ್ವರ್ಟರ್ ನಮ್ಮ ಜೊತೆ ಆಪತ್ತು ಬಾಂಧವ. ನಾನು ಎಲ್ಲ ಬೇಕಾಗ್ತಿದ್ದ ನಾವು ಅದು ಮಾಡ್ತೀವಿ. ಅದೇ ಶ್ರೇಷ್ಠ. ಇದು ಕೂಡ ನಮಗೆ ಸಹಾಯ ಮಾಡ್ತೀವಿ ಅಂದಾಗ ರೈಟ್. ಹಾಗಾದ್ರೆ ಇದರ ಸಾಮ್ಯ ಯಾರಿಗೆ, ಮುಖ್ಯತ್ವ ಯಾರಿಗೆ ಅಂದ್ರೆ ಮುಖ್ಯ ಕರೆಂಟಿಗೆ. ಯಾಕಂತ ಕೇಳಿದ್ರೆ ಆ ಮುಖ್ಯ ಕರೆಂಟ್ ಏನು ಮಾಡ್ತಾನೆ ಇನ್ವೆಂಟರ್ಗೂ ಅದೇ ಕೊಡ್ತಾರೆ. ಯಾವ ಇನ್ವೆಂಟರ್ ನಿಮ್ಮ ಇಡೀ ಮನೆಯನ್ನು ಕತ್ತಲೆ ಒಳಗಿಂದ ಪಾರು ಮಾಡಿ ನಿಮ್ಮ ಒಳಗೆ ಬೆಳಕು ಕೊಡ್ತದೆ ಇನ್ವೆಂಟರ್. ಆ ಇನ್ವೆಂಟರ್ ಶಕ್ತಿ ಕೊಡೋದು ಯಾವುದು ಕರೆಂಟ್. ಹಾಗೆ ಮುಖ್ಯ ಪ್ರಾಣದೇವ್ರ ಮೇನ್ ಕರೆಂಟ್ ಇದೆ. ದಾಸಪ್ರಾಣ ಇನ್ವೆಂಟರ್ ಇದೆ ಕೆಲವು ಸಮಯ ಮತ್ತೆ ಐದು ಕೆಲವು ಸಮಯ ಹಳ್ಳಿಗಳು ಹೋಗ್ಬಿಡು ಬ್ಯಾಟ್ರಿ ಬ್ಯಾಟ್ರಿ ಇವೆಲ್ಲ ಬ್ಯಾಟ್ರಿ ಇದೆ. ಉದಾಹರಣೆಗೆ ಅದಕ್ಕೆ ಕಾರಣ ಮುಖ್ಯ ಪ್ರಾಣನ ಭೃತ್ಯರು ಆ ವ್ಯಕ್ತತ್ವ, ಅದಕ್ಕೆ ದಾಸತ್ವ, ಸ್ವರೂಪತ್ವ ಎರಡೂ ಕೊಡ್ತಾರೆ ಸಾಮಾನ್ಯ. ಏನಾಯ್ತು ಮುಖ್ಯ ಪ್ರಾಣವಶೇ ಸರ್ವಂ ಸವಿಷ್ಣುರೋಷಕ ಸದಾ ಅಂತಾನೆ. ಈ ಪ್ರಾಣಪಾನ ವ್ಯಾನಾದಿಗಳ ಪಂಚಗಳಿದ್ದಾಗ ಇವರು ಮುಖ್ಯ ಪ್ರಾಣ ಮಕ್ಕಳೇ, ದಾಸಪ್ರಾಣರೇ ಅವರು. ಇವರು ಜಗತ್ತಿನಾಗ ಕೆಲಸ ಮಾಡೇ ಮಾಡ್ತಾರೆ. ಆದ್ರೆ ಇವರಿಗೂ ಶಕ್ತಿ, ಪ್ರಾಣನಿಗೆ ಪ್ರಾಣ, ಅಪಾನನಿಗೆ ಅಪಾನ, ವ್ಯಾನನಿಗೆ ವ್ಯಾನ, ಉದಾನನಿಗೆ ಉದಾನ, ಸಮಾನಿಗೆ ಸಮಾನ. ಅವರಿಗೆ 5 ಮಂದಿಗೆ 5 ಥರದ ವ್ಯಾಪಾರದ ಶಕ್ತಿ ಕೊಡೋದು ಯಾರು ಮುಖ್ಯ ಪ್ರಾಣ. ಆದ್ದರಿಂದ ಅದು ಅವರ ಸ್ವರೂಪ ಪ್ರತ್ಯೇಕ ಇದ್ದಾರೆ. 9ನೇ ಅನ್ವಧಿಕರಣ. ಪ್ರಾಣ ಏವ ದಸ್ತಾತ್, ಪ್ರಾಣನೇ ಕೆಳಗಿದ್ದಾನ, ಮೇಲಿದ್ದಾನ. ಅನುನಾಯಿತ ಸೃಜತೆ, ಅತ್ಯಂತ ಮುಖ್ಯ ಪ್ರಾಣ ವ್ಯಾಪ್ತ. ಹೌದು ಅಲ್ಲ ಏನು ಅಂತ ಪ್ರಾಣ ಎಲ್ಲಾಗಿದ್ದಾನಂತ ಒಂದು ಕಡೆಗೆ, ಅಣು ಅಂತ ಒಂದು ಕಡೆಗೆ. ಮುಖ್ಯ ಪ್ರಾಣ ಎಲ್ಲ ಕಡೆಗಿದ್ದಾನಂತ ಪೂರ್ವ ಪಕ್ಷ, ಇಲ್ಲ ಅಣು ಇದ್ದಾನಂತ ಸಿದ್ಧಾಂತ. ಮಹಾನ್ವಯ ಮುಖ್ಯ ಪ್ರಾಣೋ ಏನ ವ್ಯಾಪ್ತಂ ಚರಾಚರಂ ತಸ್ಕಂದಗತೋ ಲೋಕ ಯೋ ವಿಭಕ್ತಿ ಮಹಾಬಲಃ. ನೋಡಿ, ಮುಖ್ಯ ಪ್ರಾಣದೇವರು ಎಲ್ಲ ಕಡೆಗೆ ವ್ಯಾಪ್ತರಾಗ್ಯಾರ. ಚರಾಚರ ಜಡಾಜಡ ಸಪ್ತಸ್ಕಂದಗತೋ ಲೋಕ. ನೋಡಿ, ಇವನು 7 ಇಂದ್ರಿಯಗಳಲ್ಲಿ ಇದ್ದು ಅಥವಾ ಜಗತ್ತಿನಲ್ಲಿ ಇದ್ದು ಜಗತ್ತನ್ನು ಧ್ಯಾನ ಮಾಡ್ತಾರೆ. ಮಹಾಬಲ. ಅದಕ್ಕೆ ಕಾರಣ ಜಗದ್ವ್ಯಾಪಕತ್ವ ಬಂತು ಮುಖ್ಯ ಪ್ರಾಣ. ಅನುತ್ವ ಶ್ರುತಿ ಅಪ್ರಾಮಾಣ್ಯ. ಶ್ರುತಿ ಅಪ್ರಮಾಣವಾಗಿದ್ದರಿಂದ ಅಂಥ ಶ್ರುತಿಯಲ್ಲಿ ಹೇಳಲ್ಪಡ್ತಕ್ಕಂಥ ಜಗತ್ಕರ್ತೃತ್ವ ಸ್ವರೂಪ. ಸಿದ್ಧಾಂತ ಏನಾಯಿತು? ಅಣುರ್ವೈ ಮುಖ್ಯ ಪ್ರಾಣೋಯ ಉತ್ಕ್ರಾಮತಿ ನಾಡೀಭಿಹಿ. ಮುಖ್ಯ ಪ್ರಾಣ ಅಣು ಇದ್ದಾನ. ಯಾಕಂದ್ರೆ ನಮ್ಮ ಪ್ರಾಣ ಹೊರಟಾಗ ಅತಿ ಸೂಕ್ಷ್ಮವಾದ ನರಗಳಿಂದ ಹೊರಗೆ ಬರ್ತಾನೆ. ಅದು ಅಣು ಇದ್ದಲ್ಲಿ ಲಟ್ಟಿದ್ರೆ ಒಳಗೆ ಹೆಂಗೆ ಬರ್ತಾನೆ ಅಂತ ಪ್ರಮಾಣಗಳಿಂದ ನಾವು ಕಂಡದ. ಹಾಗಾದ್ರೆ ವ್ಯಾಪ್ತಿದಾನಂದ ಅರ್ಥ ಏನು? ಅಣುರ್ವೈ ಮುಖ್ಯ ಪ್ರಾಣೋಯ ಉತ್ಕ್ರಾಮತಿ ನಾಡೀಭಿಹಿ ಅಂತ ಪ್ರಮಾಣ ದೃಷ್ಟವಾಗಿದ್ದರಿಂದ ಪ್ರಾಣ ವ್ಯಾಪ್ತತ್ವ ಕೂಡ ಆಗಿದೆ. ಮಹಾನ್ವಯ ಇತ್ಯಾದಿ ಶ್ರುತಿ ಏನದು ಅಂದ್ರೆ ನಮ್ಮ ದೇಹದೊಳಗೆ ಅಣುವಾಗಿದ್ದ ಮುಖ್ಯ ರೂಪದಿಂದ ಹೊರಗೆ ವ್ಯಾಪ್ತ ಆಗ್ಯಾನ. ಎರಡೂ ದೇಹದಾಗ ಅಣು ಆಗ್ಯಾನ, ವ್ಯಾಪ್ತ ಆಗ್ಯಾನ. ಎರಡೂ ಶ್ರುತಿಗಳು ವಿರೋಧ ಇಲ್ಲ. ಶ್ರುತಿ ವಿರೋಧ ಇಲ್ಲದೆ ಇರೋದ್ರಿಂದ ಶ್ರುತಿ ಪ್ರಮಾಣವಲ್ಲ. ಅಂಥ ಪ್ರಾಮಾಣಿಕವಾದ ಶ್ರುತಿಯಲ್ಲಿ ಹೇಳ್ತಕ್ಕಂಥ ಜಗಜ್ಜನ್ಮಾದಿ ಕಾರಣತ್ವ ಪ್ರಾಮಾಣಿಕ. ಪರಮಾತ್ಮನಿಗೆ ಹೌದು. ಜ್ಯೋತಿರಧಿಕ ಜೀವಶ್ಚ ಕರ್ಣಾನ್ಯಾಹೋ ಪ್ರಾಣಾನ್
ಬ್ರಹ್ಮಣೋ ವಾ ಏತಾನಿ ಕರ್ಣಾನಿ ಚಕ್ಷುಶ್ರೋತ್ ಇವೆಲ್ಲ ಇಂದ್ರಿಯಗಳು ಜೀವನ ಇಂದ್ರಿಯಗಳು, ಪರಮಾತ್ಮ ಇಂದ್ರಿಯಗಳು, ಕರ್ಣ ಕಾಲ ಮೂಗು ಇತ್ಯಾದಿಗಳು. ಇವು ಜೀವಾತ್ಮನ ಅಂಗಗಳು, ಪರಮಾತ್ಮಗಳು. ಜೀವಶ್ಚ ಕರ್ಣಾನ್ಯಾಹು ಪ್ರಾಣ ಅಂದ್ರೆ ಇಂದ್ರಿಯಗಳು, ಈ ಜೀವನ ಕರ್ಣಗಳು, ಜೀವಾತ್ಮನ ಕರ್ಣಗಳೆಲ್ಲ ಸಾಧನೆ. ಬ್ರಹ್ಮಣೋ ವಾ ಏತಾನಿ ಕರ್ಣಾನಿ ನೋಡಿ, ಚಕ್ಷು ಶ್ರೋತ್ರ ಮನೋವಾಕ್ಯವು ಬ್ರಹ್ಮನ ಅಂಗಗಳು, ಜೀವನ ಅಂಗಗಳ ಅಲ್ಲ. ಇನ್ನೊಂದು ನೋಡಿ, ಈ ಶ್ರುತಿ ವಿರುದ್ಧ ಆಯ್ತಿಲ್ಲ. ಆದ ಕಾರಣ ಎಲ್ಲ ಜೀವನ ಕರ್ಣಗಳೇ ಬ್ರಹ್ಮನ ಕರ್ಣಗಳಲ್ಲ ಪೂರ್ವ ಪಕ್ಷ. ಸಿದ್ಧಾಂತ ಬ್ರಹ್ಮನ ಕರ್ಣಗಳೇ ಅಂತ ಸಿದ್ಧಾಂತ. ಆದ್ರೆ ಜೀವನ ಕರ್ಣಗಳಿಂದ ನಮ್ಗೆ ಅನ್ನಿಸ್ತದೆ. ಯಾಕಂದ್ರೆ ನಾವು ಬೇಕಾದ ಕಣ್ಣಿಂದ ನೋಡ್ತೀವಿ, ಬೇಡಾದ ಕಣ್ಣು ಮುಚ್ತೀವಿ, ಬೇಕಾದ ಕೈ ತಗೋತೀವಿ. ಇವೆಲ್ಲ ನಮ್ಮ ಅನುಭವಗಳಿಂದ ಇವು ಜೀವನ ನಮ್ಮ ವಶನೇ ಇಲ್ಲ ಇಂದ್ರಿಯಗಳು. ಈಗ ಬ್ರಹ್ಮ ಸಂಬಂಧ ಏನಿಲ್ಲ, ಇದು ಪೂರ್ವ ಪಕ್ಷ. ಆದ್ರೆ ಒಮ್ಮೊಮ್ಮೆ ನಮ್ಮ ಮಾತು ಕೇಳೋದೇ ಇಂದ್ರಿಯ ಹೋಗ್ತಾವೆ. ನಾವು ನೋಡಬಾರ್ದಂತ ದೃಷ್ಟಿಯು ಕಣ್ಣು ನೋಡ್ತಿರ್ತದೆ. ಯಾವ್ದು ನಾವು ಕೆಟ್ಟ ತಿನ್ನಬಾರ್ದಂತ ತಿನ್ನಿಸ್ಬಿಡ್ತದೆ. ಮನಸ್ಸಂಗ ನಿಮ್ಗೆ ಗೊತ್ತದೆ ಅದನ್ನು ಎಷ್ಟು ಕಂಟ್ರೋಲ್ ಮಾಡಿದರು. ಮತ್ತು ಜೀವನ ಕಣಗಳಾಗಿದ್ದು ಅಂದರೆ ಇವು ಜೀವನ ವಶವೇ ಆಗಿತ್ತು ಅಂತಂದ್ರೆ, ಜೀವಾತ್ಮ ಹೆಂಗಿರ್ತ ನಂಗೆ ಇಂದ್ರಿಯಗಳಿಗೆ ಕೇಳ್ತಿತ್ತು. ಆದರೆ ವಶ ಇಲ್ಲ. ಕೆಲವು ಕಡೆ ವಶ ಅವ, ಆದರೆ ಆ ಕಡೆಗೆ ನಮ್ಮ ಇಂದ್ರಿಯಗಳು ನಮ್ಮ ವಶ ಇಲ್ಲಂತೆ ನಮ್ಮ ಅಂದ್ಬಿಡಿ. ಯಾವುದೂ ನಮ್ಮ ವಶ ಇಲ್ಲ, ಬರೀ ಇಂದ್ರಿಯಗಳಂತೆ. ನಮ್ಮ ಕಡೆ ಯಾವ ಇಲ್ಲ, ಎವ್ರಿಥಿಂಗ್ ಇಸ್ ನಾಟ್ ಇನ್. ಅಲ್ಲ, ಹಂಗಲ್ಲ. ಅನುಭವ ಯಾವುದೋ ಏನೋ. ಈಗ ನಿಮಗೆ ಒಂದು ಯಾವುದೋ ಸಿನಿಮಾ ಬಂದಿರ್ತಾರೆ, ನೋಡ್ಬೇಕು, ಹೋಗ್ತೀರಿ ನೋಡಿ, ಅವಾಗ ಕಣ್ಣು ತೋರಿಸ್ತೀರಿ. ನಿಮ್ಮ ವಶ ಕಣ್ಣು ಈಗ ಕೇಳ್ಬೇಕನ್ನಿಸ್ತೀವಿ, ಕೇಳ್ತೀರಿ. ಮತ್ತು ನಿಮ್ಮ ವಶನೇ ತಿರುಗಿ ತಿಂತೀವಿ. ಇವೆಲ್ಲ ಅನುಭವ ನೋಡಿದ್ರೆ ಅಲ್ಲ, ಹಂಗೆ ತಿಳ್ಕೊತೇವೆ, ಅಜ್ಞಾನದಿಂದ ತಿಳ್ಕೊತೇವೆ. ಅಜ್ಞಾನದಿಂದ ತಿಳ್ಕೊತೇವೆ, ಪ್ರಚೋದನೆಗಳು ಬರುವುದು ಮತ್ತು ಅವನಿಂದ. ಅದು ಸಿದ್ಧಾಂತ ಮುಚ್ಚಿಡ್ತೀವಿ. ಪೂರ್ವಪಕ್ಷ ಏನಂತ ಜೀವನ ಕಾರಣಗಳಂತಂದಿಕ್ಕೆ ನಮ್ಮ ಅನುಭವ ಜೀವನ ವಶ. ನೀವು ಹೆಂಗೆ ಬೇಕು ಹೆಂಗೆ ಹೋಗ್ತೀರಿ, ಬರ್ತೀರಿ, ತಿಂತೀರಿ, ಹೋಗ್ತೀರಿ. ಅಂದಮೇಲೆ ಇಂದ್ರಿಯಗಳೆಲ್ಲ ನಿಮ್ಮ ವಶನೇ. ಪೂರ್ವಪಕ್ಷ ಪೂರ್ವಪಕ್ಷ. ಅದಕ್ಕೆ ಅದು ಹೇಳ್ತಾರೆ, ಹೌದು ಓದ್ತೀವಿ. ಆದ್ರೆ ನೀವು ಒಮ್ಮೊಮ್ಮೆ ಒಳಗೆ ಜೀವಾತ್ಮ ಬ್ಯಾಡಂದ್ರೂ ಇಂದ್ರಿಯ ಹೋಗ್ತದೆ. ಅವಾಗ ಏನು ಮಾಡೋಣ? ಅವಾಗ ನಿಮ್ಗೆ ಗೊತ್ತಾ ನಮ್ಮ ವಶ ಇಲ್ಲ. ಇಲ್ಲಂದ್ಮೇಲೆ ಎಲ್ಲ ವೇಳೆಗೂ ನೀವು ವಶ ಇಲ್ಲಂತೆ. ಹಾಗಾದರೆ ಒಳಗೆ ನಿಂತೇ ಪರಮಾತ್ಮ ಬೇಡ ಅಂತ ಕೂತ್ರ ನೋಡಿ. ಚಕ್ಷುಷಿ ತಿಷ್ಟೋ ವಾಚಿ ನೋಡಿ, ಬೇರೆ ಹೇಳ್ತಾರೆ. ಯಾವನು ಕಣ್ಣಲ್ಲಿ ಇದ್ದುಕೊಂಡು ತೋರಿಸ್ತಾನೋ, ನಿಂತು ಮಾತಾಡಿಸ್ತಾನೋ ಅಂತ ಹೇಳಿ. ಅದಕ್ಕೆ ಕಾರಣ ನಮ್ಮ ಒಂದು ಅನುಭವ. ಜೀವಶ್ಚ ಕರ್ಣ ನ್ಯಾವ ಎಂಬ ಶ್ರುತಿಗಾರ್ಥ ಏನು ಅಂತ ಕೇಳಿದರೆ, ಪರಮಾತ್ಮ ಜೀವಾತ್ಮನಿಗೆ ಏನು ಮಾಡ್ತಾನೆ ಗೊತ್ತದಂತೆ ಇಲ್ಲ, ಇದು ನೋಡು ಇತ್ಯಾದಿ ಮಾಡೋದು ಹುಟ್ಟಿಸ. ಅವಾಗ ಅವೇನು ತಿಳ್ಕೊತಾನ, ನಂದೇ. ಈಗ ಒಬ್ಬರು ನಾವೇ ಡೈರೆಕ್ಟ್ ರೊಕ್ಕ ಕೊಳ್ಳೋದೇನೆ, ಅವ್ನು ನಮ್ಮ ಮನುಷ್ಯ ಇದ್ದಾನಪ್ಪ, ನಾವು ಕೊಟ್ಟು ತೊಗೊಂಡಿಲ್ಲ, ಏನು ಕೊಡ್ಬೋದು, $1,000 ಕೊಡು. ಅವ್ನು ಕೊಡ್ತಾನೆ, ಅವ್ನು ತೊಗೊಂಡು $1,000 ತೊಗೊಂಡು ತಿರುಗಾಡಿ ಊಟ ಮಾಡಿ. ನಿಜವಾಗಿ ಆ $1,000 ಅವನೇನದು ಅದು ನಂದೇ ತಿಳ್ಕೊತಿರ್ತಾನೆ. ಅದು ನಿಜವಾಗಿ ಯಾರು ನಿಂತದೋ ಹಂಗೆ. ಹಾಂ, ತ್ವಯಿಂದ್ರಿಯಾಣಿ ಕರ್ಣೊಳಗೆ ಅಥ ಇಂದ್ರಿಯಾಣಿ ಪ್ರಾಣಾವ ಇಂದ್ರಿಯಾಣಿ ಕಾಲಶೈವ ಇಂದ್ರಿಯಾಣ್ಯಾಹೋ ಮನೋವಸ್ತು ಕಾಲಶೇ ಹಿಂದೆಲ್ಲ ಆಗಿದೆ. ಇಂದ್ರಿಯಗಳು ಪ್ರಾಣಗಳು 12, 312. ಎಲ್ಲ ಪ್ರಾಣಗಳು ಇಂದ್ರಿಯ
ಮುಖ್ಯ ಪ್ರಾಣನ ಬಿಟ್ಟು ಉಳಿಕಿದೆಲ್ಲ ಪ್ರಾಣಿಗಳು ಇಂದ್ರಿಯ ಸಿದ್ಧಾಂತ. ಮುಖ್ಯ ಪ್ರಾಣ ಹಿಡ್ಕೊಂಡು 13 ಆಗ್ತವ. ಮುಖ್ಯ ಪ್ರಾಣನ ಬಿಟ್ಟು ಉಳಿದ ಪ್ರಾಣಗಳು ಇಂದ್ರಿಯಗಳು 12 ಸಿದ್ಧಾಂತ. ನಮ್ಮ ಇಂದ್ರಿಯಗಳು ಯಾಕೆ ಭಗವಂತನ ಅಧೀನವ? ಮುಖ್ಯ ಪ್ರಾಣ ಅದೇನೇ ಇದ್ದಾನೆ, ಅದು ಇಂದ್ರಿಯಗಳ ಸ್ವಾಮಿ ಬಂತು ನಾವು. ಈಗ ನೀವೆಲ್ಲ ಒಂದು ಆಫೀಸ್ನಾಗ ಕೆಲಸ ಮಾಡ್ತೀವಿ, ನಿಮ್ಮ ಮ್ಯಾಲ ಬಾಸ್ ಇದ್ದ, ಅವ ಇನ್ನೊಬ್ಬ ಬಾಸ್ನ ಅಧೀನಿದ್ದ, ಮತ್ತು ನಾವು ಎಲ್ಲರೂ ಅಧೀನಿದ್ದಂಗೆ ಆಗ್ತದೆ. ಮುಖ್ಯ ಪ್ರಾಣಿಗೆ ಮತ್ತು ಸಾಮಾನ್ಯ ಇಂದ್ರಿಯಗಳಿಗೆ ಸಾಮ್ಯ ಬಂತ ಅಂತ ಪೂರ್ವ ಪಕ್ಷ. ಸಾಮ್ಯ ಬಂತು. ಅಲ್ಲ, ನೀವು ಶ್ರಾವಣ ಶಿಷ್ಯರು, ನಾವು ಶ್ರಾವಣ ಶಿಷ್ಯರು, ಆ ಸಾಮ್ಯ ಆಗಿಲ್ಲ. ನೀವು ನಮ್ಮ ಉಳಿದ ಹಾಗಿದ್ದ ಯಸ್ಮಿನ್ ಇದಂ ಸರ್ವ ಮಧ್ಯಾಹ್ನೋ ಪ್ರಾಣಶ್ಚೈತತ್ವಸೇ ಸರ್ವಂ ತ್ರಿದಿವೇ ವಯತ್ ಪ್ರತಿಷ್ಠಿತಂ ಇತ್ಯಾದಿಗಳಿಂದ ಪರಮಾತ್ಮನು ಹೆಂಗೆಲ್ಲವನ್ನು ತನ್ನ ಕೈಗೊಂಡು ಈಶ್ವರ ಮುಖ್ಯ ಪ್ರಾಣ ಹಂಗೆ ಇದ್ದ. ಪ್ರಾಣಶ್ಚೈತ ದಶೇ ಸರ್ವಂ ಪ್ರಾಣಪರ ವಸೇತ ಸಿದ್ಧಾಂತ ಕರೆಕ್ಟು. ಇಂಥ ಪ್ರಾಣ ಪರಮಾತ್ಮ ವಶ ಇದ್ದಾನ ಹಿಂದ್ಕೊಮ್ಮ ಆಗ್ಯದ. ಇನ್ನೊಂದು ಶ್ರುತಿ ಹೇಳ್ತಾರೆ, ಇನ್ನು 12 ಸಂಜ್ಞಾನಿಕಲ್ಲ ವಿರಿಂಚೋವಾ ವಿಧಂ ವಿದೇಶಯತಿ ಕಸ್ಮಾತ್ ಉಚ್ಯತೆ ಪರಮ ಇತಿ ಪರಮಾರ್ಥೇತೆ ನಾಮರೂಪೇ ವ್ಯಾಕ್ರಿಯತೆ. ಈ ಶರೀರ ಇಂದ್ರಿಯಾದಿಗಳು ಯಾರಿಂದ ಹುಟ್ಟ್ಯಾವ? ವಿರಿಂಚೋವ ಚತುರ್ಮುಖ ಬ್ರಹ್ಮದಿಂದ ಹುಟ್ಟ್ಯಾವ. ಬ್ರಹ್ಮನೇ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಪರಬ್ರಹ್ಮನಿಂದ ಹುಟ್ಟ್ಯಾವ ಅಂತ ಯಥೋವಾಯುಮಾನಿ ಭೂತಾನಿ ಜಾಯಂತೆ ಎಂಬುವಂತ ಪರಬ್ರಹ್ಮನಿಂದ ಹುಟ್ಟ್ಯಾವ ಅಂತ ಅದೇ. ಅದಕ್ಕೆ ಎಲ್ಲ ಇಂದ್ರಿಯಗಳು ಜಗತ್ತೆಲ್ಲವು ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದೋ ಪರಬ್ರಹ್ಮನಿಂದ ಹುಟ್ಟಿದ್ರು. ಒಂದು ಶಂಕ ಬಂತು. ಎರಡೂ ಶ್ರುತಿಗಳು ಇಲ್ಲ, ಶ್ರುತಿ ವಿರೋಧ. ಈಗ ಹೊರಗಿನವರು ಇದ್ರೊಳಗೆ ಕೈವಾಡಿಲ್ಲೇ ಇಲ್ಲ. ಶ್ರುತಿ ಒಳಗೆ ಪರಸ್ಪರವಾದಂತಹ ವಿರೋಧಗಳು ಬಂದ. ಹೌದು, ಏನೋ ಚತುರ್ಮುಖನೇ ಸೃಷ್ಟಿ ಮಾಡ್ಯಾನ ಅಂತ. ಯಾಕ ಜನ್ಮಾದ್ಯಶಯತೋರ್ವಯಾನಿದರದಶ್ಚಾರ್ಥೆ ನಾಳೆ ನಾಡು ಬಂತು ಎಲ್ಲರೂ ಬನ್ನಿ. ಅಲ್ಲೇ ಭಗವಂತನಿಂದ ಜಗತ್ತೆಲ್ಲ ಸೃಷ್ಟವಾಗ್ಯದ ಎಂಬುದಕ್ಕೆ ಸಾಕಷ್ಟು ಪ್ರಮಾಣಗಳು. ಚತುರ್ಮುಖ ಬ್ರಹ್ಮನೇ ಪ್ರಜಾಪತೇನತ್ವದೇತಾನ್ಯೋ ವಿಶ್ವ ಜಾತಾನಿ ಫಲಿತಾವಭೂವ. ವೇದ ಹೇಳ್ತದೆ ಪ್ರಜಾತತ್ವದೇ ವಿಶ್ವಾನಿ ಜಾತಾನಿ, ಎಲ್ಲ ಜಗತ್ತಿನಿಂದ ಹುಟ್ಟಿದಪ್ಪ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ. ಅದಕ್ಕೆ ಕಾರಣ ಕರ್ತೃತ್ವ ಶಕ್ತಿ ಯಾರಿಗದ? ಚತುರ್ಮುಖ ಬ್ರಹ್ಮಗೆ. ಆಮೇಲೆ ಅಥ ಕಸ್ಮಾತ್ ಉಚ್ಯತೆ ಪರಮ ಐತಿ. ಇವಾಗ ಅವನು ಬ್ರಹ್ಮ ಅಂತಾನೆ, ಇವ್ ಪರಬ್ರಹ್ಮ ಅಂತ. ಅವಾಗೇನಂತಾರ? ಪರಬ್ರಹ್ಮ. ಅದಕ್ಕೆ ಕಸ್ಮಾತ್ ಉಚ್ಯತೆ ಪರಮ ಐತಿ. ಪರಮಧ್ಯ ಯಾಕಂತಾರ ಐತಿ? ಪರಮಾಧ್ಯ ಏತೆ ನಾಮರೂಪೇ ವ್ಯಾಕ್ರಿಯತೆ. ಆ ಪರಬ್ರಹ್ಮನಿಂದಲೇ ಈ ಚತುರ್ಮುಖ ಬ್ರಹ್ಮಗೂ ಹೆಸರು ಬಂದದ್ದು ಅವನಿಂದ. ಇವನು ಅಂತಿಲ್ಲ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇವ ಪರಮಬ್ರಹ್ಮ, ಅವನು ಬರೇ ಬ್ರಹ್ಮ. ಈ ಪರಮಧ್ಯ ಯಾಕಂತಾರಂದ್ರೆ ಪರಮಾಧ್ಯ ಏತೆ ನಾಮರೂಪೇ ವ್ಯಾಕ್ರಿಯತೆ. ನಾಮರೂಪಾತ್ಮಕವಾದಂಥವು ಭಗವಂತನಿಂದ ಅಂತ ಕೇಳಿದರೆ ಪೂರ್ವ ಪಕ್ಷ. ಇಲ್ಲಿ ಕರ್ತೃಶಕ್ತಿ ಎಂಬ ಪೂರ್ವ ಸಿದ್ಧಾಂತ ಇರ್ತದೆ. ಪೂರ್ವ ಪಕ್ಷ ಸಿದ್ಧಾಂತ ಯುಕ್ತಿಗಳ ಕರ್ತೃಶಕ್ತಿ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ ನಾಮರೂಪಾತ್ಮಕವಾದಂಥ ದೇಹಾದಿಗಳು ಹುಟ್ಟಿಸುವ ಶಕ್ತಿ ಅದು. ಪರಮಾತ್ಮಗೂ ಅವನು ಹೆಚ್ಚದೆ ಕಡಿಮೆ. ಅಕಸ್ಮಾತ್ ಉಚ್ಯತೆ ಶ್ರುತಿ ಶಿವತ್ ಕ್ರಿಯಾಯತೋ ವಿಷ್ಣು ರೂಪಂಚ ತದಪೇಕ್ಷಯ ರೂಪಾಪೇಕ್ಷಂ ತಥಾ ನಾಮ ವ್ಯವಹಾರಾತ್ಮಕ ಅಥೋ ರೂಪಶ್ಚ ನಾಮ್ನಶ್ಚ ವ್ಯವಹಾರಶ್ಚ ಚೈಕರಾಟ್ ಹರಿರೇವ ಯತಃ ಕರ್ತಾ ಪಿತಾತೋ ಭಗವಾನ್ ವ್ಯವಹಾರಶ್ಚ ಚೈಕರಾಟ್ ಹರಿರೇವ ಯತಃ ಕರ್ತಾ ಪಿತಾತೋ ಭಗವಾನ್ ಪ್ರಭು ಅಂತ ಸಾಕಷ್ಟು ಪ್ರಮಾಣ ಇರೋದ್ರಿಂದ ಚತುರ್ಮುಖ ಬ್ರಹ್ಮದೇವರು ಅವನು ವಶರಾಗಿಯೇ ಏನು ಮಾಡ್ತಾರೆ? ಸೃಷ್ಟಿ ಮಾಡ್ತಾರೆ. ಮುಖ್ಯ ಶಕ್ತಿ ಕರ್ತೃತ್ವ ಶಕ್ತಿ ಪರಮಾತ್ಮಗೆ ಅದ. ಅದಕ್ಕೆ ಅವನೂ ಸೃಷ್ಟಿಕರ್ತ,
ಭಗವಂತನ ವಚನ ಅನ್ನೋದು ಇವನು ಸೃಷ್ಟಿಕರ್ತ, ಇಬ್ಬರಿಗೂ ಸೃಷ್ಟಿಕರ್ತತ್ವದ ಅವನು ಮುಖ್ಯ ಸೃಷ್ಟಿಕರ್ತ. ಈಗ ಆದ ಕಾರಣ ವೇದಗಳಲ್ಲಿ ಬಂದಿರತಕ್ಕಂತಹ ಈ ವಿರೋಧವನ್ನು ಪರಿಹಾರ ಮಾಡಿ ನಾವೇನು ಮಾಡಬೇಕು? ಯುಕ್ತಿಯೇ ಕೊಟ್ಟು ಶಕ್ತಿ, ಸೃಷ್ಟಿಕರ್ತೃತ್ವ ಶಕ್ತಿ ಸ್ವತಂತ್ರವಾಗಿ ಅಸ್ವತಂತ್ರವಾಗಿ. ಸ್ವತಂತ್ರವಾಗಿ ಅಂದರೆ ತಂತ್ರವಾಗಿರಲಿ, ಅವನ ವಚನ ಆಗಿರಲಿ ಅವಚನ. ಹೀಗಾಗಿ ವೇದಗಳ ಎರಡೂ ಕೂಡ ಪ್ರಮಾಣಗಳೇ, ವೇದ ವಿರೋಧ ಅಂತ ಕಾಣಿಸ್ತವೆ ಏನು ನೋಡ್ತೀವಿ ಮುಖ್ಯ. ಯಾಕಂದ್ರೆ ನೀವು ಹಿಂದ್ಕೊಂಡು ಹೇಳಿದ್ರು ಬ್ರಹ್ಮರುದ್ರಾದಿ ಈ ವಿಷ್ಣು ಕೇಶವಂತ ಯಾಕಂತಾರೆ, ಕೇಶವಂತ ಯಾಕಂತಾರೆ ವಿಷ್ಣು ಹಿರಣ್ಯಗರ್ಭ ಪ್ರೋಕ್ತಃ ಯಶೋ ರುದ್ರಯತಿ ತವರ್ತಯತಿ. ಹಿರಣ್ಯಗರ್ಭ ಕ ಅಂತ ಅಂದ್ರೆ ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮಕ್ಕ, ಈಶಾನ್ಯ ರುದ್ರ ತಾವು ವರ್ತಯತಿ. ಅವರಿಬ್ಬರನ್ನು ಅವರವ್ರ ಕೆಲಸಗಳು ಅಪಾಯಿಂಟ್ಮೆಂಟ್ ಮಾಡಿ ನಡೆಸೋ ಕೇಶವ ಜ್ಞಾನ ಕೊಡೋ ಕೇಶವ ದೇವ್ರಿಗೆ ಯಾಕಂತ, ವಿಷ್ಣು ಕೇಶವ ಅಂತ ಯಾಕಂತ ಕೇವಲ ಕ ಈಶ ಕೇಶ ಅಂತ ವ ಕ ಈಶ ವ. ಕ ಅಂದ್ರೆ ಚತುರ್ಮುಖ ಬ್ರಹ್ಮದೇವ್, ಒಂದು ಕೋಶ ಒಳಗೆ ಕ ಅಂದ್ರೆ ಬ್ರಹ್ಮದೇವ್, ಈಶ ಅಂದ್ರೆ ರುದ್ರದೇವ್. ಇವರಿಬ್ಬರು ವರ್ತಯತೆ, ಅವರ ಕೆಲಸ ತೊಡಗಿಸ್ತಾನೆ ಅವನು ವಿಷ್ಣು. ಇದು ನಮ್ಮ ಮಾತಲ್ಲಿ ಹರಿವೋತ್ಸವ. ಆದ್ದರಿಂದ ಭಗವಂತಗ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ಕೇಶವ ಶಬ್ದನೇ ಈ ಬ್ರಹ್ಮರುದ್ರಾದಿಗಳನ್ನು ಪ್ರವರ್ತನೆ ಮಾಡುವ ಅಂತ ಹೇಳ್ತದೆ. ಆದ್ದರಿಂದ ಅಲ್ಲ, ಪರಮ ಮುಖ್ಯಾರ್ಥವಾಗಿ ಈಶನ ಶಬ್ದ ಪರಬ್ರಹ್ಮ. ಅದಂತೂ ಅಂದರೆ ಅದು ಹೀಗಾತ್ ಮಾಡೋಣ. ಈಶ ಈಶ್ವರ ಅಂತೆಲ್ಲ ಅದೇ ಈಶೇಭ್ಯೋಪಿ ವರಹ ಇದೆ. ಈಶ್ವರ ಈಶ್ವರ ಅದೇ ಈಶಾನ ವರಹ ಈಶ್ವರ. ಇವರಿಗೂ ಅಲ್ಲ, ಮಹಾದೇವರಿಗೂ ಅಲ್ಲ. ಅದು ಈಶ್ವರ ತಮ್ಮ ಕೆಳಗಿನವ್ರಿಗಿಂತ ವರ ಆಗಿದೆ. ವ್ಯವಹಾರದಲ್ಲೂ ಹೆಚ್ಚು ಅಲ್ಲ ವ್ಯವಹಾರ ಅದ್ಭ್ಯೋ ಅದಕ್ಕೆ ಮಾಂಸಾಧಿಕ ಬಂತು. ಮಾಂಸಾಧಿಕ ಅದ್ಭ್ಯೋ ಇದಮನ್ನಮುತ್ಪದ್ಯತೆ ಆಪೋ ವಾ ಮಾಂಸಂ ಪೃಥಿವೀ ಶರೀರಂ ಸೋರ್ಮೇ ದೇವಯೋನ್ಯಾವದೀಭ್ಯೋ ಶರೀರ ಹಿಮಾಸ್ತಿಸ್ತೋ ದೇವತಾ ತಿಸ್ತೋ ದೇವ. ಈ ಶ್ರುತಿ ಸರಿ ಏನಾಯ್ತು? ಅದ್ಭ್ಯೋ ಇದಮನ್ನಮುತ್ಪದ್ಯತೆ, ನೀರಿನಿಂದೇ ಜಗತ್ತು ಹೊಡ್ತದ, ಅನ್ನ ಹೊಡ್ತದ. ಆಪೋ ವಾ ಮಾಂಸ, ಆ ನೀರಿನಿಂದೇ ನಮ್ಮ ಜಗತ್ತಿನಿಂದ ಮಾಂಸ ಹೊಡ್ತದೆ ಅಂತ ಒಂದು ಶ್ರುತಿ. ಇನ್ನೊಂದು ಪೃಥಿವೀ ಶರೀರಂ, ಇದು ಇನ್ನೊಂದು ಶ್ರುತಿ. ಪೃಥ್ವಿನೇ ಇದು ಶರೀರ. ಸೊ ಅಗ್ನೇ ದೇವಯೋನ್ಯ ಆಹುತಿಭ್ಯೋ ಹಿರಣ್ಯ ಶರೀರ ಇಮಾಸ್ತಿಸ್ರೋ ದೇವತಿ. ಮೂರು ಮಂದಿ ವರುಣ, ಪೃಥ್ವಿ ಮತ್ತು ಅಗ್ನಿ, ಈ ಶ್ರುತಿ ವಿಜ್ಞಾನಗಳು. ಹಾಗೆ ನಮ್ಮ ಶರೀರವು ಇದು ನೀರು ಅಥವಾ ಮಣ್ಣು ಅಥವಾ ತೇಜಸ್ಸು. ಈ ಶರೀರವು ಭೂತತ್ರಯ ಅದಲ್ಲ. ಈ ನಮ್ಮ ಶರೀರ ಒಳಗೆ ನೀರಿನ ಅಂಶನೋ, ಇದಕ್ಕೆ ಮುಖ್ಯ ಕಾರಣ ನೀರು ಅಥವಾ ಪೃಥ್ವಿನೋ ಅಥವಾ ತೇಜ ಅಗ್ನಿಯೋ ಸಂದೇಹ ಇಲ್ಲ. ಕೆಲವೊಬ್ಬರು ನೀರಿದ್ರೇ ಶರೀರ ಇರ್ತದೆ, ಅದಕ್ಕೆ ನೀರವೇ ಮುಖ್ಯ ಅಂತ ಬಂದು ಪಾರ್ಥಿವ ಅಂದ್ರೆ ಪೃಥ್ವಿ ಅಂಶ ಇದ್ರೇ ಇರ್ತದೆ. ತೋಣೆ ಮಾಡ್ತೀವಿ ತೇಜಸವೇ ಅಂತ ಎಲ್ಲರೂ ಅದು ಇದು ಒಂದೇನೋ ನಮ್ಮದೇ ಅಂತ ಮೂರೂ ಬೇಕಂತ ಸಿದ್ಧಾಂತ. ನೀರಿನಿಂದೇ ಪೃಥ್ವಿ ಶರೀರ ನಡೆದದ, ಅದಲ್ಲ ಪೃಥ್ವಿಯಿಂದೇ ನಡೆದದ, ಅದಲ್ಲ ಅಗ್ನಿಯಿಂದ ನಡೆದದ. ಯಾವುದೆಂದು ಪ್ರತ್ಯೇಕ ಅಲ್ಲ, ಮೂರು ಇದ್ದು ನಡೀತದ ಸಿದ್ಧಾಂತ. ಮಿಶ್ರಿ ಅದಕ್ಕೆ ಕಾರಣ ಪೃಥ್ವಿ ಅಪ ತೇಜ ರೂಪಗಳು ಪರಸ್ಪರವಾಗಿ ಮಿಶ್ರಿ ಭಾವ. ಅಲ್ಲ, ಈ ಮೂರೇ ಪಂಚಭೂತಗಳಂತ ಅದಕ್ಕೆ ನೋಡಿ, ಆಪಶರೀರಂ ಮಿಥ್ಯಾ ಶರೀರವು ಅಪ್ರಾದಿಗಳ ವಿಶೇಷ ಎವಂಚ ಭೂತಗಳಿಗೆ ವಿಷತ್ವ ವಿಶೇಷ ಆಪ್ಯವೇ ಜಗತ್ಕಾರಣ ಬಂತಂದ್ರೆ
ಅನ್ನವಶಿತಂ ತೇಧಾ ವಿಧೀಯತೆ ಇತ್ಯಾದಿಗಳಿಂದ ವಿಶ್ವತ್ವವಿದ್ದರು ವಿಶೇಷೋಕ್ತ ವಿಶ್ವತ್ವವಿದ್ದರು ಇದರೊಳಗೆ ಪೃಥ್ವಿ ಭಾಗ ಇರ್ತದೆ. ವಿಶ್ವತ್ವದ ನಾವು ಉಂಡಿರ್ತಕ್ಕಂಥ ಮೂರು ಭಾಗ ಅನ್ನವಶಿತಂ ತೇಧಾಭ, ಒಂದು ರಕ್ತ ಮಾಂಸಾದಿಗಳು, ಒಂದು ಮಲಮೂತ್ರಾದಿಗಳು, ಇನ್ನೊಂದು ಮನಸ್ಸು. ನಾವು ಉಂಡ ಅನ್ನ ಇದರಿಂದ ಮೂರು ಭಾಗ. ಸೂಕ್ಷ್ಮ ಭಾಗ ಮನಸ್ಸು, ಮಧ್ಯಮ ಭಾಗ ಮಾಂಸ ರಕ್ತಾದಿಗಳು, ಅತ್ಯಂತ ಭಾಗ ಮಲಮೂತ್ರ. ಮ್ಯಾಲಿನ ಎರಡು ಬಿಟ್ಟರೆ ಯಾಕಂದ್ರೆ ಸೇರಿದಾಗ ಯಾವ ಸಂಬಂಧ ಇರಲಿಲ್ಲ. ಮೂರೇ ಮೂರು ಪಂಚಭೂತಾತ್ಮಕ ಶರೀರ ಅಂತಾರಲ್ಲ ಮತ್ತೆ. ಸರ್ವಂಚ ಭೌತಿಕಂ ವಿಶ್ವಂ ವಿಶ್ವತ್ವೇ ವಿಶೇಷತ ನೋಡಿ. ಎಲ್ಲವೂ ಭೌತಿಕನೇ, ಎಲ್ಲ ಮೂರೂ ಬೇಕೇ ಬೇಕು. ಅದರೊಳಗೂ ವಿಶೇಷ ಇತ್ತು. ಭೌಮಂ ಮಾಂಸಂ ಅಸೃವಾದಿ ತೇಜೋವಂಚ ವಿಶೇಷತಃ ಪಾರ್ಥಿವಾನಾಂ ಶರೀರಾಣಾಂ ಅರ್ಥೇನ ಪೃಥಿವೀ ಸ್ಮೃತ ಇತ್ಯಾದಿ ವಿಶೇಷೋಕ್ತಿಯಿಂದ ದೇಹ ಮಿಶ್ರವಾಗಿದ್ದರೂ ಪಾಂಚಭೌತಿಕವಾಗಿದ್ದರೂ ಕೂಡ ಅದರಲ್ಲಿ ವಿಶೇಷವಾಗಿರ್ತದೆ. ಕೆಲವು ದೇಹಗಳು ತೇಜೋಮಯ ದೇವತೆಗಳು, ನಮ್ಮದೆಲ್ಲ ಪೃಥ್ವಿಮಯ, ಪೃಥ್ವಿ ಭಾಗ. ಮೀನ ಇತ್ಯಾದಿಗಳಲ್ಲಿ ಅಂತ ಕೆಲವರು ಹೇಳ್ತಾರೆ. ಈ ರೀತಿಯಾಗಿ ಯಾವ ವಿರೋಧಗಳು ಇಲ್ಲ, ಇದು ಅತ್ಯಂತ ಯೋಗ್ಯವೇ ಅಂತ ಹೇಳ್ತಾರೆ. ಇತಿ ಶ್ರೀಮದಾನಂದ ಸಿದ್ಧಾಂತದೊಳಗೆ ಏನು ಬರ್ತದೆ? ನಮ್ಮ ಸಿದ್ಧಾಂತದ ಪ್ರಕಾರ ಇದು ತ್ರಿಗುಣ ಪಂಚಭೂತಾತ್ಮಕ ಶರೀರ ಅಥವಾ ಮೂರೇ ಪೃಥ್ವಿ, ನೀರು, ವಾಯು, ಅದು ಮೂರೂ ಬೇಕು. ಅಲ್ಲ ಮೂರಂತೂ ಆಯ್ತು. ಈಗ ನಾವು ಪಂಚಭೂತಾತ್ಮಕ ಶರೀರ ಪ್ರಸಿದ್ಧ ಆಗಿದೆ. ಅದಕ್ಕೆ ಅದೇ ಆಕಾಶ ವಾಯು ಅದ್ರ ಬಗ್ಗೆ ಬಂದಿಲ್ಲ. ಇದಂತಂದ್ರೆ ಮೂರೂ ವಿಶ್ವವೇ. ಮೂರಂತೂ ಮಿಶ್ರಣ. ನಮ್ಮ ಇದ್ರೊಳಗೆ ಮಾಂಸ ಭಾಗ, ಪೃಥ್ವಿ ಭಾಗ ಇರ್ತದೆ ಅಂತ. ಪೃಥ್ವಿ ಒಳಗೆ ನೋಡಿ, ಓಂ ಮಾಂಸಾದಿ ಭೌಮಂ ಯಥಾ ಶಬ್ದಂ ಇತರೆಯೋಶ್ಚ ಓಂ. ನಮ್ಮ ಪೃಥ್ವಿ ಒಳಗೆ ಮಾಂಸ ಇತ್ಯಾದಿಗಳಿನವಲ್ಲ, ಅವು ಪೃಥ್ವಿ ಭಾಗ. ಇದು ಸರ್ವ ಶರೀರಕ್ಕೆ. ಇನ್ನು ಮಜ್ಜ ಒಳಗಿನ ಸೂಕ್ಷ್ಮವಾದಂಥವು ಜಲ ಮತ್ತು ತೇಜಸ್ಸುಗಳಕ್ಕೆ. ಯತ್ ಕಷಿಣಂ ಸಾ ಪೃಥಿವಿ, ಯತ್ ದ್ರವಂ ತದಾಪ. ರಕ್ತ ಇತ್ಯಾದಿಗಳು ಇದು ಪೃಥ್ವಿ ಒಳಗೇನು ಪೃಥ್ವಿ ಅಂಶ ಯಾವುದು? ಮಾಂಸ. ನಮ್ಮ ದೇಹದಾಗ ಕಷಿಣ ಭಾಗದ ನೋಡಿ ಅವೆಲ್ಲ ಏನವು? ಪೃಥ್ವಿ. ಯತ್ ದ್ರವಂ ರಕ್ತ ಇದ್ದಿದ್ದು ತದಾಪ, ಅದು ಉಷ್ಣಂ ತತ್ತೇಜ. ಉಷ್ಣ ಭಾಗ ಎಲ್ಲ ಅದು ತೇಜಸ್. ಅಂಗೀಕಾರ ಮಾಡಿದ್ದಾರೆ. ವಿಶಿಷ್ಟತ್ವ ಅದೆಲ್ಲದ ಪೃಥ್ವಿ ಒಳಗೆ, ದೇಹದೊಳಗೆ ಕೆಲವು ಅತ್ಯಂತ ಪೃಥ್ವಿ ಪ್ರಧಾನ, ಕೆಲವು ಜಲ ಪ್ರಧಾನ, ಕೆಲವು ತೇಜ ಪ್ರಧಾನ ದೇವತೆಗಳು. ಹಾಂ, ವೈಶೇಷ್ಯ ಅಂತದ್ವಾದ. ಹಾಗಾದ್ರೆ ಪೃಥ್ವಿ ಆಪ್ಯ ತೇಜಸ್ಸು ಇನ್ನು ವ್ಯವಹಾರ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಿದ್ದದ್ದು ಹಂಗೆ ಹೇಳ್ತಾರೆ. ಅಂತೂ ಏನಾಯ್ತು ಈಗ ಇದರೊಳಗೆ ಸ್ಪಷ್ಟವಾಗಿ ವಿಷ್ಣುವಿಗೆ ಜಗತ್ ಕಾರಣ, ವಿಷ್ಣುವೇ ಜಗತ್ ಕಾರಣ ಅಂತ ಇದು ಇದರಿಂದ. ಅಂದರೆ ಯಾಕೆ ಗೊತ್ತಂತೆ, ಇದು ಶ್ರುತಿಗಳ ವಿರೋಧ ಬಂತು. ಪರಸ್ಪರ ಶ್ರುತಿಗಳಲ್ಲಿ ವಿರೋಧ ಬಂದಾಗ ಶ್ರುತಿ ಅಪ್ರಮಾಣ, ಅಪ್ರಾಮಾಣಿಕವಾದಂತಹ ಶ್ರುತಿಯಿಂದ ಜಗತ್ ಕಾರಣತ್ವ ಹೇಗೆ ಹೇಳ್ತೀವಿ? ಅದಕ್ಕೆ ಭಗವಂತನ ಜಗತ್ ಕಾರಣತ್ವವನ್ನು ನಿಷ್ಕೃಷ್ಟವಾಗಿ ಹೇಳೋದು ಯಾವುದು? ಶ್ರುತಿ. ಆ ಶ್ರುತಿನೇ ಒಂದು ಹಂಗೆ ಒಂದು ಹೀಗೆ ಹೇಳೋದು. ಶ್ರುತಿಗಳಲ್ಲಿ ಬರ್ತಕ್ಕಂಥ ವಿರೋಧವನ್ನು ನಾವೇ ಊಹಾ ಮಾಡ್ಕೊ ಕೂರ್ಪುಷ್ ಮಾಡ್ಕೊಂಡು ಖಂಡನ ಮಾಡ್ತಿಲ್ಲ. ಮೇಲ್ನೋಟಕ್ಕೆ ಶ್ರುತಿಗಳ ವಿರುದ್ಧ ಅಂತ ಕಂಡರು ಭಿನ್ನ ಭಿನ್ನವಾದಂಥ ಅರ್ಥಗಳಿಂದ ಹೊಂದಾಣಿಕೆ ಮಾಡ್ತಾರೆ. ಹೀಗಾಗಿ ಶ್ರುತಿಗಳಲ್ಲಿ ಹೊಂದಾಣಿಕೆಯಿಂದ ವಿರೋಧವಿಲ್ಲ, ಪ್ರಾಮಾಣಿಕವೇ. ಅಂಥ ಪ್ರಾಮಾಣಿಕವಾದಂತಹ ಶ್ರುತಿಗಳಿಂದ ವಿಷ್ಣು ಪರ ಜಗತ್ತಿಕ್ಕಾನ್ನ ಸ್ಟಾರ್ಟ್ ಮಾಡ್ತಾರೆ. ಮಳೆ ಮಾಡ್ತೀನಿ. ಏನಾಯ್ತು ಈಗ ಎರಡನೇ ಅಧ್ಯಾಯ ಮುಗಿತು. ಏನ್ರಿ? ತತ್ವ ಸ್ಪಷ್ಟಾರ್ಥವತ್ ಶ್ರುತಿ ವಿಶೇಷ ಶ್ರುತಿ ವೈರೋಕ್ತಂ ಮಾಹಾತ್ಮ್ಯ ಗುಣಃ ದೃಷ್ಟಾಯುಕ್ತ ಸಮಾನತ್ವಂ
ಕರ್ತೃತ್ವ ಶಕ್ತಿ ವಿಧಿಸಿದ ಯುಕ್ತಯ ಪೂರ್ವಪಕ್ಷೇಶು ನಿರ್ಣೀತಾತ್ಮಾದೃಶ ಯುಕ್ತಯೋ ನಿರ್ಣಯ ಶೈವಂ ಸ್ವಯಂ ಭಗವತೋದಿತಾ. ಇಲ್ಲಿಗೆ ಅನುವ್ಯಾಖ್ಯಾನದ ಇದು ಮುಗಿತು. ಕೊನೆಗೆ ಏನು ಹೇಳಿದ್ರು? ವಿರೋಧ್ಯಾಯ ವಿರೋಧ ಅಂತ. ವಿರೋಧ್ಯಾಯ ಮೂಲ. ಇಲ್ಲಿ ಈ ಅನುವ್ಯಾಖ್ಯಾನದ ಈ ಶ್ಲೋಕ ಮುಗಿತು. ತಾತ್ಪರ್ಯ ಕೊನೆಗೆ ಎಲ್ಲಿ ಬಂದು ಹತ್ತೀವೋ ಅಂತ ಕೇಳಿದ್ರೆ ಶೇವಟಿ ಕಾಯ್ದಾರ ಅಂತ ಕೇಳ್ತಾರೆ. ಕೊನೆಗೇನು ಶೇವಟಿ ಕೊನೆಗೆ ಏನು ಹೇಳ್ದಂಗೆ ಆಯ್ತು ನೀವು ಅಂತ ಕೇಳಿದ್ರೆ ಏನು ಹೇಳ್ದಂಗೆ ಆಯ್ತು? ಜಗತ್ ಕಾರಣತ್ವ. ಹಾಂ ಸ್ವೀಕಾರ ನಮಸ್ಕಾರ. ನಮಸ್ಕಾರ ಟೀಕಾರಾಯರು. ಯದ್ಯಪಿ ಚತುರ್ಥಪಾದೇಪಿ ಶ್ರುತಿವಚನಾನಾಂ ಪರಸ್ಪರ ವಿರೋಧೇ ಪರಿಹರಿಯತೆ ತಥಾಪಿ ಅಧ್ಯಾತ್ಮವಿಷಯತ್ವೇನ ವೇದಸಿದ್ಧಿರಿತಿ ಪ್ರಾಗೇವ ಪ್ರಕಾರಾಂತರೇಣ ಪಾದಭೇದಂ ದರ್ಶಿತಂ. यद्यपि इत्येव उक्ते सिद्ध्यर्थमे टीका तथापि अर्थनिर्णयाय एव पादारम्भः प्रामाण्यनिर्णयाय तो न मीमांसा महानिति दर्शयति. अर्थ युक्तयः पूर्वपादेपि सन्ति. ಯುಕ್ತಿಗಳು ಪೂರ್ವಪಕ್ಷಗಳಿಗೂ ಅವು. ಈಗ ಇದು ವಿರೋಧಗಳು ಎಷ್ಟಪ್ಪ? ವಿರೋಧಗಳ ನಾಲ್ಕು. ಒಂದು ಯುಕ್ತಿ ವಿರೋಧ, ಸಮಯ ವಿರೋಧ, ಶ್ರುತಿ ವಿರೋಧ, ಯುಕ್ತಿಯಿಂದ ಕೂಡಿದ ಶ್ರುತಿ ವಿರೋಧ. ಇವು ನಾಲ್ಕು ವಿರೋಧಗಳು ಎದಕ್ಕೆ ಹೇಳ್ತೀವಿ? ಪರಮಾತ್ಮ ಸ್ವಾತಂತ್ರ್ಯ ವಿರೋಧ ಎದಕ್ಕೆ ಮಾಡ್ತಾರೆ? ಮೊದಲನೇ ಅಧ್ಯಾಯದಲ್ಲಿ ನೀವೇನು ಹೇಳಿದ್ರಿ? ವಿಷ್ಣು ಪರಮಾತ್ಮ ಸಕಲ ಶಬ್ದಗಳಿಂದ ವಾಚ್ಯ. ಸಕಲ ಶಬ್ದಗಳಿಂದ ವಾಚ್ಯ ಸಮರ್ಥಗಳು ಏನು ಮಾಡಿದ್ರಿ ನೀವು? ಸಮನ್ವಯದಿಂದ ಜೀವಿಸಿದ್ದಾರೆ. ಯಾಕ? ಅಲ್ಲ, ಸಮನ್ವಯದಿಂದ ಸಿದ್ಧ ಏನು ಮಾಡ್ದಂಗೆ ಆಯಿತು? ಸಮನ್ವಯ ಮಾಡ್ತಾರೆ ಗುಣಪೂರ್ಣ ಸಿದ್ಧ ಆಗ್ತದೆ. ಗುಣವಾಚಕ ಶಬ್ದ ಎಲ್ಲ ಶಬ್ದಗಳು ಒಂದು ಗುಣ ಹೇಳ, ಅದು ಅಷ್ಟೆ. ಆ ಎಲ್ಲ ಶಬ್ದ ದೇವರು ಹೇಳ್ತಾ ಪದಾರ್ಥ ಆ ಶಬ್ದಗಳಿಂದ ಹೇಳಲ್ಪಟ್ಟು ಗುಣ ಅವರಲ್ಲಿ ಗುಣಪರಿಪೂರ್ಣಿಸಿದ್ದು. ದೇವರು ಗುಣಪರಿಪೂರ್ಣಿಸಿದಾಗ ಏನಾಯಿತು? ಅನಂತ ಗುಣ ಪರಿಪೂರ್ಣ ಆಗಿದ್ದರಿಂದ ಅವನೇ ಜಗಜ್ಜನ್ಮಾದಿ ಕಾರಣದಿಂದ ಅಂತ ಗುಣ ಪರಿಪೂರ್ಣ. ಅವನೇ ಜಿಜ್ಞಾಸ್ಯ, ನಮಗೆ ಅವನೇ ಜಿಜ್ಞಾಸ ಯೋಗ. ಅವನ ಜಿಜ್ಞಾಸದಿಂದ ನಮಗೆ ಶ್ರವಣ ಮಾಡಿ ಮನನ ಮಾಡಿ ಧ್ಯಾನ ಮಾಡಿದ ಸಾಕ್ಷಾತ್ಕಾರ ಏನಾಯ್ತು? ಈಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಮುಖ್ಯ ಕಾರಣ ಯಾವ್ದ? ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ಮೂರು. ಯಾವ ಹೇಳಿದ್ರೆ ಮೂರು ಬಿಳಿನ ಜಿಜ್ಞಾಸ: ಶ್ರವಣ, ಮನನ, ನಿಧಿಧ್ಯಾನ. ದೇವರ ಬಗ್ಗೆ ನೀವೆಲ್ಲ ಕೇಳ್ಕೊತೀವಿ. ಕೇಳಿದ್ರ ಮೇಲೆ ನಿಮ್ಗೆ ಸಂಶಯ ಬಂತು. ಆ ಸಂಶಯ ಪರಿಹಾರ ಮಾಡ್ಕೊಳ್ಳಿಕ್ಕೆ ಮನ ಇದೆ ನಮ್ಮ ಸೂತ್ರ. ಮನದ ರೂಪ, ಮನದ ರೂಪ ಅದಲ್ಲ ಶ್ರವಣ ಮನನ ಜಿಜ್ಞಾಸ. ಅಂದರೆ ನೀನು ಮನನ ಆದ ಕೂಡಲೇ ವಸ್ತು ನಿರ್ಣಯ, ಆರ್ಗ್ಯುಮೆಂಟ್ ಒಂದು ಎಂಟತ್ತು ಸಾಲ ನಿರ್ಣಯ ಆಗ್ತದೆ. ನಿರ್ಣಯ ಆದ್ಮೇಲೆ ಓಹೋ ನಿರ್ಣಯ ಏನಾಯಿತು? ಭಗವಂತ ಅನಂತ ಕಲ್ಯಾಣ ಪರಿಪೂರ್ಣ. ಬರೀ ಅಷ್ಟೇ ಅಲ್ಲ, ಅನಂತ ಕಲ್ಯಾಣ ಪರಿಪೂರ್ಣನಾಗಿದ್ದು ನಮಗೆ ಮೋಕ್ಷವನ್ನು ಕೊಡುವವ, ನಮ್ಮ ದುಃಖವನ್ನು ಹೋಗಿಸುವವ. ಇದು ನಿರ್ಣಯ. ಅದಕ್ಕೆ ನಾವು ಇವನು ಧ್ಯಾನ ಮಾಡಬೇಕು. ಭಗವಂತನ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕು. ಆ ಧ್ಯಾನದಿಂದ ಸಾಕ್ಷಾತ್ಕಾರ. ಅದೇ ಅಪರೋಕ್ಷ ಪ್ರಸಾದ. ಆ ಅಪರೋಕ್ಷ ಜ್ಞಾನದಿಂದ ಪ್ರಸಾದ. ಅಪರೋಕ್ಷ ಜ್ಞಾನದಿಂದ ಪರಿಪಕ್ವ ಭಕ್ತಿಯ ಪ್ರಸಾದ, ಅದರಿಂದ ಮೋಕ್ಷ. ಅಂತೇನಾಯಿತು? ಯಥೋ ನಾರಾಯಣ ಪ್ರಸಾದ ಮೃತೆ ನ ಮೋಕ್ಷ ನ ಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದ ನ ಚ ಜಿಜ್ಞಾಸಾ ವಿನಾ ಜ್ಞಾನ ಅಥೋ ಬ್ರಹ್ಮ ಜಿಜ್ಞಾಸ. ಅಂದ್ರೆ ಬ್ರಹ್ಮ ಜಿಜ್ಞಾಸ ನಾವೇನು ಮಾಡ್ತಿರ್ತೀವಿ? ಬ್ರಹ್ಮ ವಿಷಯಕ್ಕೆ ವಿಚಾರ ಯಾಕೆ ಮಾಡಬೇಕು?
ಇಲ್ಲಿ ವಿಚಾರೊಳಗೆ ಬರೀ ಹಿಂಗೆ ಕೇಳೋದಲ್ಲ, ಮೂರು ಬಂತು. ಮೂರು ಶ್ರವಣ ಮಾಡೋದು, ವಿಷಯ ಪರಿಹಾರ, ಮನನ ಏನು ಹೇಳಿ ಪ್ರಶ್ನೆ ಕೇಳೋದು ಹೇಳೋದು ಚೆನ್ನಾಗಿ ಮನನಾಪರ ಜಿಜ್ಞಾಸ ಅಂತ. ಅಂದ್ರೆ ಈ ಶ್ರವಣಾದಿಗಳನ್ನು ಕೇಳಿದ ಸಂಶಯ, ಈ ಸಂಶಯ ಯಾವ ಬರ್ತಾರೆ ಹೇಳ್ರಿ? ಈ ಕ್ಲಾಸ್ ರೂಮ್ ಒಳಗೆ ಇಬ್ಬರಿಗೆ ಸಂಶಯ ಬರಂಗಿಲ್ಲ. ಒಬ್ಬ ಚಲೋ ತಿಳ್ಕೊಂಡು ಹೊಡಕ ಏನು ತಿಳಿದಿಲ್ಲ, ಹುಡುಗ ಬಂದಿರ್ತಾವ ಹಿಂದೆ ಏನು ನಡೆದೇ ಬರ್ತಾರೆ. ಆ ಪ್ರಶ್ನೆ ಕೇಳು, ಯಾರೋ ಒಬ್ಬರ ಮಾಸ್ತರ್ ಕೇಳು, ಏನಪ್ಪ ನೀ ಏನು ಪ್ರಶ್ನೆ ಕೇಳಂಗಿಲ್ಲಪ್ಪ, ಪ್ರಶ್ನೆ ಕೇಳಬೇಕು ಹೇಳಿ. ಅವ್ನು ದಿನ ಕೇಳಿ ಸಾಕಾಗಿ ಫಸ್ಟ್ ಏನು ಕೇಳು ಸರ್, ನೀವು ಹೊರಗೆ ಹೋಗಿ ಚಪ್ಪಲ್ ಯಾಕೆ ಹಾಕೋಬೇಕು? ಮುಳ್ಳು ನಡ್ತ, ಮುಳ್ಳೆ ಯಾಕೆ ನಡ್ತದೆ? ಹುಡುಗಿ ಯಾಕೆ ಅದು ಚೌಕ, ಮುಳ್ಳೆ ಯಾಕೆ ಚೌಕ? ಅದು ಚೌಕ ದೇಶ ಸೃಷ್ಟಿ ಅದನ್ನೇ ಯಾಕೆ ಮಾಡ ಮಳೆ ಪ್ರಶ್ನೆ ಮಾಡ್ತಾರೆ. ಇಂಥ ಹಬ್ಬದ ಪ್ರಶ್ನೆ ಮಾಡೋದು ಹಿಂಗೆಲ್ಲ ಪ್ರಶ್ನೆಗಳನ್ನು ಈ ಏನು ನಡೆದ ವಿಷಯ ಆ ಪ್ರಶ್ನೆ ಮಾಡೋದು ಮತ್ತು ನಾ ಪರಿಹಾರ ಮಾಡೋದು. ಈ ಬ್ರಹ್ಮಸೂತ್ರದ ಅಧ್ಯಯನದನ್ನೇ ಇದು ಮನನ. ಇದು ಹಿಂದಿಗೆ ಕೇಳಿದಾವು ಶ್ರವಣ. ವೇದಗಳನ್ನೆಲ್ಲ ಕೇಳಬೇಕಾ? ಅಲ್ಲಿ ಸಂಶಯ ಬರ್ತಾ ಇಲ್ಲ, ಆ ಸಂಶಯಗಳನ್ನೇ ಇದು ಮನ. ಈ ಮನನ ಆದ್ಮೇಲೆ ನಿರ್ಣಯ ಆಗ್ತದೆ. ನಿಶ್ಚಿತ ತತ್ವ ನಿರ್ಣಯ ಯಾವ್ದಾಗ್ತದೆ? ಏನು ಭಗವಂತ ಅನಂತ ಕಲ್ಯಾಣವನ್ನು ಸರಿ ದೋಷ ಅಂತ ಬರ್ತಾರೆ. ಇಂಥ ದೋಷ ದೂರನಾದ ಕಲ್ಯಾಣ ಗುಣ ಪರಿಪೂರ್ಣ ಪರಮಾತ್ಮ ಆ ಭಗವಂತ ನನಗೆ ಅಯಂ ಸರ್ವೇಷ್ಟದಾತ, ಸರ್ವಾರಿಷ್ಟ ನಿವಾರಕ. ಸರ್ವೇಷ್ಟದಾತ, ಸರ್ವಾರಿಷ್ಟ ನಿವಾರಕ. ನನ್ನ ಅರಿಷ್ಟವನ್ನು ಹೋಗಿಸಿ ನನಗೆ ಅತ್ಯಂತಿಕ ಸುಖವನ್ನು ಕೊಡ್ತಕ್ಕಂಥ ಅನಿಮಿತ್ತ ಬಂದು ನಾ ಏನು ಮಾಡಬೇಕು? ಇವನ ಧ್ಯಾನವನ್ನು ಮಾಡಬೇಕು. ಇದು ಧ್ಯಾನ, ಇದು ಧ್ಯಾನ. ಅದರಿಂದ ಬ್ರಹ್ಮ ಸಾಕ್ಷಾತ್ಕಾರ, ಅದೇ ಅಪರೋಕ್ಷ. ಅದರಿಂದ ಭಗವಂತ ಪ್ರಸನ್ನ ಮೋಕ್ಷ. ಅದಕ್ಕೆ ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದೇವ ಮುಚ್ಯತೆ ಅನುವ್ಯಾಖ್ಯಾನದ ಮಧ್ವಾಚಾರ್ಯ ಈ ಜಿಜ್ಞಾಸಾಧಿಕರಣ ಕೊನೆಗೆ ಸಾರವನ್ನು ಹೇಳಿ ಅಥಾತೋ ಬ್ರಹ್ಮ ಜಿಜ್ಞಾಸ ಇದರಿಂದ ಜಿಜ್ಞಾಸಾದಿಂದ ಉತ್ಥ. ಜಿಜ್ಞಾಸ ಗೊತ್ತಾಯ್ತೇನು? ಜಿಜ್ಞಾಸ ಅಂದ್ರೆ ಏನು? ಹಾಂ, ಉಳಿದ ಜಿಜ್ಞಾಸ ಈಗ ನಾವು ಯಾವ್ದಾಗ್ಯ ನಾವು ಶ್ರವಣ ಮನ ಆಗ್ಯದ ಚೆನ್ನಾಗಿದೆ ಈ ಮನಸ್ಸಿಗೆ ನಿಶ್ಚಿತ ಆಗ್ತದೆ. ಹಾಂ, ಧ್ಯಾನ ನಿಶ್ಚಿತ ತತ್ವ. ನಿಶ್ಚಿತ ತತ್ವ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ರೂಪ ಜಿಜ್ಞಾಸದಿಂದ ಉತ್ಥ ಹುಟ್ಟಿದ ಅಪರೋಕ್ಷ ಜ್ಞಾನ, ಅದರಿಂದ ಹುಟ್ಟಿದ್ದು ಪ್ರಸಾದ, ಅದರಿಂದ ಮೋಕ್ಷ. ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ ಪ್ರಸಾದತಃ. ಅದನ್ನು ಟೀಕಾ ಹೇಳಿದ್ರು. ಯಥೋ ಭಾಷ್ಯೊಳಗೆ ಯಥೋ ನಾರಾಯಣ ಪ್ರಸಾದ ವೃತೇನ ಮೋಕ್ಷ. ನಾರಾಯಣ ವೃತೆ ಅಂದರೆ ಹೊಗೆ ಇರುತ್ತೆ, ಹೊಗೆ ಇದಾಗ್ತಂತ. ನಾರಾಯಣನ ಪ್ರಸಾದವಿಲ್ಲದೆ ಮೋಕ್ಷ ಇಲ್ಲ. ನಚ ಜ್ಞಾನವಿನ ಅತ್ಯರ್ಥ ಪ್ರಸಾದ. ಅಪರೋಕ್ಷ ಜ್ಞಾನವಿಲ್ಲದೆ ಜಿಜ್ಞಾಸ ಇಲ್ಲದೆ ಅಪರೋಕ್ಷ ಜ್ಞಾನ. ಅಥೋ ಬ್ರಹ್ಮ ಜಿಜ್ಞಾಸ ಅಥಾತೋದಲ್ಲ ಅಥಾತೋ ಅತಃ. ಆದ್ದರಿಂದ ಏನಾದ್ದರಿಂದ ಮಾಡಬೇಕು ಜಿಜ್ಞಾಸ ಯಾಕೆ ಮಾಡಬೇಕಪ್ಪ ನಾವು? ಮುಂಜಾನೆ ತಪ್ಪಟ್ಟು ಬಳಿ ಒಳಗೆ ಇದ್ರೊಳಗೆ ಬಗ್ಗೆ ಇಷ್ಟ ಜಿಜ್ಞಾಸ ಯಾಕೆ ಬಾ? ನನ್ನ ಜಿಜ್ಞಾಸ ಯಾಕೆ ಬಾ? ಯಾಕಂದ್ರ ನಮಗೆ ಬೇಕಾಗಿದ್ದೇನು? ಒಂದಿಷ್ಟು ಮೋಕ್ಷ. ಅದಕ್ಕಾಗಿ ನಚ ಪ್ರಸಾದಂ ವಿನ ಮೋಕ್ಷ. ಅತ್ಯರ್ಥ ಪ್ರಸಾದ. ಸಾಮಾನ್ಯ ಪ್ರಸಾದ ಅಂದ್ರೆ ಸ್ವಾಮಿ ಕಾಯಿ ಮಾಡಿಸಿ ಪ್ರತಿ ಪ್ರಸಾದ, ಇದು ಪ್ರಸಾದ. ಅನುಗ್ರಹ ನೋಡ್ರಿ, ಪ್ರಸಾದೊಳಗೂ ಮೂರು ಪ್ರಸಾದ ಯಾವ್ಗಳು? ರಾಮನ ಪ್ರಸಾದ, ಸತ್ಯನಾರಾಯಣ ಪ್ರಸಾದ, ರಾಯನ ಪ್ರಸಾದ. ಈ ಪ್ರಸಾದ ಅಂದ್ರೆ ಕರ್ಮಣ ನೀವು ಚೆನ್ನಾಗಿ ಸ್ನಾನ ಸಂಧ್ಯಾ ಇತ್ಯಾದಿ ಮಾಡ್ತೀವಿ, ಒಳ್ಳೆ ದೇವ ಶಾಸ್ತ್ರೋಕ್ತವಾದಂಥ ಕರ್ಮ, ಅದು ಪರಮ ಸಂತೋಷ, ಬಲು ಪ್ರಸಾದ ಆಗ್ತದೆ. ಅದು ಅಧಮ ಪ್ರಸಾದ. ಅಧ್ಯಯನ ಮಾಡೋ ಪ್ರಸಾದೊಳಗೆ ಅದು
ಸಾಮಾನ್ಯ. ಆ ಪ್ರಸಾದದಿಂದ ನಮಗೆ ಜ್ಞಾನ ಬರುತ್ತೆ, ಅಪರೋಕ್ಷ ಜ್ಞಾನ. ನಾವು ಕಷ್ಟಪಟ್ಟು ಧ್ಯಾನ ಮಾಡಿ ಶಾಸ್ತ್ರ ಅಧ್ಯಯನ ಮಾಡೋದು, ಪಾಠಕ್ಕೆ ಬರೋದು, ಜ್ಞಾನ ಪಡೆಯೋದು. ಇದರಿಂದ ಪರಮಾತ್ಮ ಅನುಗ್ರಹ. ಇವ್ರು ದಿನ ಇಷ್ಟು ಪಾಠಕ್ಕೆ ಬರ್ತಾನಲ್ಲಪ್ಪ, ಇನ್ನು ಎಲ್ಲ ಅನುಗ್ರಹ ಮಾಡು. ಆವಾಗ ಕರ್ಮಣ ಪ್ರಥಮ ಶ್ರವಣಾದಿಗಳಿಂದ ಮಾಧ್ಯಮ. ಕರ್ಮಣ ಪ್ರಥಮ ಪ್ರೋಕ್ತ ಪ್ರಸಾದ ಶ್ರವಣಾದಿ. ಇನ್ನು ನೀವು ಮನೆಯ ದೇವರ ಪೂಜಾ ಇತ್ಯಾದಿಯನ್ನು ಮಾಡಿ ಎಲ್ಲ ಗೋಕಾಕ್ಷಿ ಮಾಡಿದ್ರಿ, ಇನ್ನೂ ಮಾಡಿದ್ರಿ, ಎಲ್ಲ ಕರ್ಮಗಳೇ ಅವು. ಸಂತೋಷ ಭಗವಂತ. ಅದರಿಂದ ಪರಮಾತ್ಮ ನಿಮಗೆ ಪಾಠಕ್ಕೆ ಹೋಗಲಿಕ್ಕೆ ಪ್ರೇರಣೆ ಮಾಡ್ತಾರೆ. ಶ್ರವಣ ನಿಧ್ಯಾಸ ಮಾಡ್ತಾರೆ. ಅವಾಗ ದಿನಾಯ ಪಾಠಕ್ಕೆ ಬರ್ತಾನಲ್ಲಪ್ಪ, ಅವ್ರು ಸಂತುಷ್ಟ ಆಗ್ತದೆ. ಅದೊಂದು ಪ್ರಸಾದ. ಎರಡನೇದು ಶ್ರವಣ ಮನನಗಳಿಂದ ದೇವರಿಗೆ ಪ್ರಸಾದ ಆಗೋದೇನದು ಪ್ರಸನ್ನತೆ. ಎರಡನೇದು ಮಧ್ಯಮ. ಉತ್ತಮ ಸ್ತ್ರೀಯ ಮುಕ್ತಿದ. ಅಪರೋಕ್ಷ ಜ್ಞಾನದಿಂದ ಏನು ಪ್ರಸಾದ ಆಗ್ತದೆ ಅದು ಉತ್ತಮ, ಮೋಕ್ಷಕ್ಕೆ ಹೋಗ್ಬೇಕು. ಅಂದ್ರೆ ಉತ್ತಮ ಪ್ರಸಾದದಿಂದ ಮೋಕ್ಷ, ಮಧ್ಯಮ ಪ್ರಸಾದ ಶ್ರವಣಾದಿಗಳು, ಅಧಮ ಪ್ರಸಾದ ಮೂರು ಮಾಡಿರ್ಬೇಕು. 7ನೇ ಎತ್ತೇನೂ ಪಾಸ್ ಆಗಬೇಕು, ಯುವಸಿನೂ ಪಾಸ್ ಆಗಬೇಕು, ಡಿಗ್ರಿನೂ ಪಾಸ್. ನಾವು ಪೂರ್ಣ ಏನಂದಾರ 7ನೇದು ಆಗಿದ್ರೆ ಅಲ್ಲೇ ಕೊಡ್ತೇವೆ ಅಂದ್ರೆ ಏನಾದಿನ ಸಂಧಾನ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವೋ, ಅಷ್ಟೋತ್ತರ ಮಾಡ್ತೀವೋ, 7ನೇದು ಏನಾಗ ಉಪಯೋಗ ಇಲ್ವೋ? ಉಪಯೋಗ ಇಲ್ಲ. ಹಂಗೆ ಅದಕ್ಕೆ ಅದು ಬರೀ ಕರ್ಮ ಅಷ್ಟೇ ಉಪಯೋಗ ಇಲ್ಲ. 7ನೇದು ಪಾಸ್ ಆಗ್ತದೆ. ಆಮೇಲೆ ಮುಂದೆ ನಾವು SLC ಪಾಸ್ ಆಗಿ PUC ಅದು ಅಷ್ಟು ಮಧ್ಯಮ ಆಗಿದೆ. ಡಿಗ್ರಿ ಆಗಿ ನೀವು PhD ಆಗ್ತಿದೆ. ಅದು ಮಿನಿಮಮ್ ಅಂದ್ರೆ ನಿಮಗೇನು ಪಾಸ್ ಅಂತ ಅನ್ನೋದೇನದಲ್ಲ, ಮೂರು ಕಡೆಗೆ ಪ್ರೈಮರಿ ಪಾಸ್, ಹೈಸ್ಕೂಲ್ ಪಾಸ್, ಡಿಗ್ರಿ ಪಾಸ್. ಅದ ಪಾಸ್ ತಾರತಮ್ಯನೂ ಇಲ್ಲ. ಆದ್ದರಿಂದ ಏನಾಯ್ತು, ಈಗ 2ನೇ ಅಧ್ಯಾಯದ 1ನೇ ಅಧ್ಯಾಯ ಒಳಗೆ ಭಗವಂತ ಅನಂತ ಕಲ್ಯಾಣ ಪರಿಪೂರ್ಣ ಸಿದ್ಧ ಆಯ್ತು. ಅದು ಸಿದ್ಧ ಆಯಿತು ಸಮನ್ವಯ ದ್ವಾರ. ಎಲ್ಲ ವೈದಿಕ ಲೌಕಿಕ ಶಬ್ದಗಳು ಭಗವಂತನನ್ನೇ ಹೇಳ್ತಾವ. ಉದ್ದೇಶ ಏನು? ಆ ಶಬ್ದಗಳಿಂದ ವಾಚನಾದವು ಪರಮಾತ್ಮ. ಆ ಗುಣಗಳು ಪರಮಾತ್ಮ ಅವರ್ತ. ಸಮನ್ವಯ ದ್ವಾರ ಗುಣ ಪರಿಪೂರ್ಣತ್ವ ಸಿದ್ಧ, ನಿರ್ದೋಷ ಸಿದ್ಧ. ಪರಮಾತ್ಮ ಇಂಥ ಗುಣ ಪರಿಪೂರ್ಣ ಆದ ಪರಮಾತ್ಮನಿಗೆ ಸರ್ವೋತ್ತಮ ಹೆಂಗೆ ಅಂತೀರಿ ನೀವು? ಯುಕ್ತಿ ವಿರೋಧ ಮತ್ತು ಯುಕ್ತಿಗಳ ವಿರೋಧ, ಸಮಯ ವಿರೋಧ, ಬೇರೆ ಬೇರೆ ಮತಗಳು ಅಲ್ಲೇ ಶಿವ, ಕಂದ, ಹಿರಣ್ಯ ಎಲ್ಲ ಇದ್ದೇ ಇದ್ದಾರೆ. ಅವುಗಳು ಶ್ರೇಷ್ಠ, ನಿಂದೇ ಒಂದು ಹೊಟ್ಟೆ ಹಿಂಗೆ ವಿರೋಧ. ಅದು ಪರಿಹಾರ ಮಾಡಿ. ಸಮಯಗಳು ತಪ್ಪವ, ಯುಕ್ತಿಗಳು ತಪ್ಪವ. ಇನ್ನು ಸಿಕ್ಕೊಂಡ್ರೆ ಇವೆಲ್ಲ ನೀವೇನಾದ್ರು ಗುಣ ಸಮನ್ವಯ ಮಾಡ್ತೀವಿ, ಎಲ್ಲ ಶ್ರುತಿಗಳೇ ಮಾಡ್ತೀವಿ. ಶ್ರುತಿಗಳೇ ಪರಸ್ಪರ ವಿರುದ್ಧ. ನೀವು ಯಾವ ಶ್ರುತಿಗಳಿಂದ ಭಗವಂತನಿಗೆ ಗುಣ ಪರಿಪೂರ್ಣ ಅಂತ ಹೇಳ್ತಕ್ಕಂಥವ್ರು ಆಗ್ತಾ ಇದ್ದೀರಿಯೋ ಆ ಶ್ರುತಿಗಳೇನವ ಅಪ್ರಾಮಾಣಿಕವಾಗಿದ್ದರಿಂದ ಶ್ರುತಿಗಳಲ್ಲಿ ಹೇಳಿದ ಭಗವಂತನನ್ನು ಸುಳ್ಳು. ಆ ಶ್ರುತಿ ವಿರೋಧ ಪರಿಹಾರ ಇಲ್ಲ. ಯುಕ್ತಿಭೇದ ಇಲ್ಲ. ಯುಕ್ತಿಯಿಂದ ಶ್ರುತಿಗಳು ವಿರುದ್ಧ ಆಗ್ತವೆ. ನ್ಯಾಯೋಪೇತ ಶ್ರುತಿ ಅಂತ, ಯುಕ್ತಿಯಿಂದ ಉಪೇತವಾದ ಶ್ರುತಿ ಬಂದದ ಆ ಶ್ರುತಿಗಳ ವಿರೋಧವೂ ಪರಿಹಾರ ಎಲ್ಲೇ ಇದೆ. ಹಿಂಗೆ ಎರಡೂ ಶ್ರುತಿ ವಿರೋಧ, ಶ್ರುತಿ ವಿರೋಧ, ಯುಕ್ತಿಯೋ ಶ್ರುತಿ ವಿರೋಧದಿಂದ ಸಿದ್ಧ ಏನಾಯಿತು? ಶ್ರುತಿಗಳ ಪ್ರಮಾಣ ಸಿದ್ಧ ಆಯಿತು. ಶ್ರುತಿಗಳು ಸಮಯ ವಿರೋಧ ಅಂದ್ರೆ ಮತಗಳದೇ ವಿರೋಧ. ಯುಕ್ತಿ ವಿರೋಧ ಅಂದ್ರೆ ನಮ್ಮ ಬುದ್ಧಿಯಿಂದ ತರ್ಕದಿಂದ ಬಂದ ವಿರೋಧ. ಈ 4 ಥರದ ವಿರೋಧ ಏನೋ ಯುಕ್ತಿ ವಿರೋಧ, ಬೇರೆ ಬೇರೆ ಮತಗಳಿಂದ ಬಂದ ವಿರೋಧ, ಶ್ರುತಿಗಳ ವಿರೋಧ. ಎಲ್ಲ ವಿರೋಧ ಪರಿಹಾರ ಮಾಡೋದು ಸಿದ್ಧೇನ ಕೊನೆಗೆ ಇಂಥ ಪರಮಾತ್ಮನ ಅನಂತ ಗುಣಗಳನ್ನು ನಾವು ಧ್ಯಾನ ಮಾಡಬೇಕು ಅಂತ ಏನಾಯ್ತು ಇಲ್ಲಿ. ಯತ್ರ ಪ್ರಮಾಣಾದಿ ವಿಷಯೇ ಶುದ್ಧತ್ವ ಜನ್ಮಾದಿ ವಸಜ್ಜನದಿ ಪೃಥಿವಿ ವಿರುದ್ಧ ಆಯಿತು ತನ್ನಿರ್ಣಯ ಮಿತಿ.
ಯುಕ್ತಿ ಸಹಿತ ಶ್ರುತಿಭಿः ಪೂರ್ವಪಕ್ಷತೆ ಕಥಂ ಶ್ರುತಿಮಾತ್ರೇಣ ತರ್ಪಯತಿ ತಥಾ ಪ್ರಾಣ ಇತ್ಯಾದೀನಾಂ ಸೂತ್ರಾಣಾಂ ಭಾಷ್ಯಂ ಸಂಗ್ರಹಿಸುತ್ತೆ. ಪ್ರಧಾನ ಮುಗಿತೆ ಕೊನೆಗೆ ಬೇಕಾದಂಥ ಈ 2ನೇ ಅಧ್ಯಾಯದಿಂದ ನಿರ್ಣಯ ಕೊನೆಗೆ ಏನಾಯಿತು? ವಿರೋಧ. ದೇವರು 1ನೇ ಅಧ್ಯಾಯದಲ್ಲಿ ಸರ್ವೋತ್ತಮತ್ವ ಸ್ಥಾಪನೆ ಮಾಡಿದ್ದೀವಿ. ಅದು ತೇ ಬಂದಿತ್ತು. ತೇ ಹಾಕೋರು 4 ಬಂದಿದ್ರು. ಯುಕ್ತಿಯಿಂದಷ್ಟೇ, ಸಮಯದಿಂದಷ್ಟೇ, ಶ್ರುತಿಯಿಂದಷ್ಟೇ, ಇದೆಲ್ಲ ಬಂದಾಗೋಗಿ ಇಷ್ಟೇ ವೆಕೆಟ್ ಆಯ್ತು. 2ನೇ ಅಧ್ಯಾಯ ಮುಗಿತು. ಯಾವ ವಿರೋಧಗಳು ಇಲ್ಲ. ಆ ಕಾರಣ 1ನೇ ಅಧ್ಯಾಯದ್ದು ಏನು ಏನಾಯ್ತು? ಸರ್ವೋತ್ತಮತ್ವ ಸಿದ್ಧ ಆಗಿದೆ. ಮಾತ್ರ 1ನೇ ಅಧ್ಯಾಯಕ್ಕೆ 2ನೇ ಅಧ್ಯಾಯಕ್ಕೆ ಸಂಬಂಧ ಏನು? ಸಂಬಂಧ ಬೇಕಲ್ಲ. 1ನೇ ಅಧ್ಯಾಯದ ಕೂಡ 2ನೇ ವಿರೋಧ ಅದೇ ಯಾಕೆ ಮಾಡ್ತಾರೆ? ಮಾಡ್ತಾರೆ ಇಲ್ಲ. ಕಾರ್ಯಕಾರಣ ಸಂಬಂಧ. ಘಟಕ ಮೃತ್ತಿಕಾಕ್ಕೆ ಯಾವ ಸಂಬಂಧ? ಅಪ್ಪಗ ಮಗ್ಗ ಸಂಬಂಧ ಯಾವುದಪ್ಪ? ಜನ್ಯಜನಕ ಸಂಬಂಧ. ಆ ಹುಟ್ಟಾನ ಹಂಗೆ 1ನೇ ಅಧ್ಯಾಯಕ್ಕೆ ಸಂಬಂಧ ಏನು ಹೇಳಿದ್ರೆ ಜನಜನಕ. 1ನೇ ಅಧ್ಯಾಯ ಕಾರಣ, 2ನೇ ಅಧ್ಯಾಯ ಕಾರ್ಯ. ಏನು ಕಾರ್ಯ? ವಿರೋಧ ಯಾವಾಗ ಬರ್ತದೆ ಹೇಳ್ತಾರೆ? ಒಂದು ವಸ್ತು ದೊಡ್ಡದು ಅಂತಂದ ಬರ್ತದೆ. 1ನೇ ಅಧ್ಯಾಯದಲ್ಲಿ ಸರ್ವೋತ್ತಮ ಅಂತ ಸಿದ್ಧ ಮಾಡಿಬಿಟ್ಟು ವಿರೋಧ ಮಾಡ್ತಾರೆ. ಈಗ ಮೋದಿಗೆ ಇರೋದು ಯಾಕೆ ಮಾಡ್ತಾಯಿಲ್ಲ? ನಮ್ಗೆ ಯಾಕೆ ಮಾಡೋಂಗಿಲ್ಲ? ನಾನು ಜಗದಾಗಿಲ್ಲ. ಇನ್ನು ವಿರೋಧ ಏನು ಮಾಡೋದು? ವಿರೋಧ ನಾವು ಮಾಡಿದ್ವಿ. ದೊಡ್ಡ ವ್ಯಕ್ತಿ ಇದ್ರೆ ವಿರೋಧ ಮಾಡ್ತಾರೆ. ನೀವು ಸುಮ್ಮನೆ ಹಾಗಾಗಿ ತಿರುಗಾಡ್ತಿದ್ದು ವಿರೋಧ ಏನು ಮಾಡ್ತಾರೆ? ಅದಕ್ಕೆ ಕಾರಣ ಪ್ರಥಮಾಧ್ಯಾಯದೊಳಗೆ ಸರ್ವೋತ್ತಮ ಅಂತ ವಿರೋಧ ಬಂತೇವೆ. ಅವ ಸರ್ವೋತ್ತಮತ್ವ ಅಂತ ಹೇಳಿಕೆಯಿಂದ ವಿರೋಧ ಬಂತು. ಹೀಗಾಗಿ ವಿರೋಧ ಕಾರ್ಯ, ಅದು ಕಾರಣ. ಕಾರಣ ಏನಾಯ್ತು? ದೇವರು ದೊಡ್ಡವಿದ್ದ ಇದೆಲ್ಲ ಕಾರಣ ನೀನೇನು? ಯಾಕೆ ನಾನೇ ದೊಡ್ಡ ಅಂತ ಹೇಳ್ಕೊಂಡು ಕಾಣಿಸ್ತದೆ. ತುಂಬ ಹೋಗಿದ್ದಾಗಿ ಅಂದರೆ ಆಯಿತು ಪ್ರಥಮಾಧ್ಯಾಯ ಕಾರಣ. ಇದು ಈಗ ಅಂತಾರೆ. ಇನ್ನೊಂದು ದೃಷ್ಟಿಯಿಂದ ವಿಪರೀತ ಕಾರ್ಯಕಾರಣ. ಇದು ಕಾರಣ, ಅದ ಕಾರ್ಯ. ವಿರೋಧಾಧ್ಯಾಯ ಶುರುವಾಗುವ ವೇಳೆಯಾಕ ಪ್ರಥಮಾಧ್ಯಾಯ ಕಾರಣ, ದ್ವಿತೀಯಾಧ್ಯಾಯ ವಿರೋಧಾಧ್ಯಾಯ ಮೂಲ ಮೇಲೆ ಉಲ್ಟಾಯ. ಇದು ಕಾರಣ, ಅದ ಕಾರ್ಯ. ಯಾಕೆ ಹೇಳಿ? ವಿರೋಧದಿಂದ ಸಮನ್ವಯ. ಅಂದ್ರೆ ವಿರೋಧಗಳು ಇಲ್ಲ. ಆದ್ದರಿಂದ ಭಗವಂತ ಗುಣ ಪರಿಪೂರ್ಣ ನಿಶ್ಚಯ, ನಿಶ್ಚಯ. ಇದ್ರ ಮೇಲೆ ಅದು ಆದ್ಮೇಲೆ ನಿಶ್ಚಯ ಆಗ್ತಾ ಇಲ್ಲ. ಪ್ರಥಮಾಧ್ಯಾಯದ ಪ್ರಮೇಯ ನಿರ್ಣಯ ಅದರಿಂದ 2ನೇ ಅಧ್ಯಾಯ ಯಾಕೆ ಬಂತು? ಪ್ರಥಮಾಧ್ಯಾಯ ಸಮನ್ವಯ ಮಾಡುವಾಗ ವಿರೋಧ ಸಮನ್ವಯ ಪ್ರಥಮಾಧ್ಯಾಯ ಸರ್ವೋತ್ತಮ ಅಂತ ಹೇಳಿದ್ರಿಂದ ಬಂತು. ಸರ್ವೋತ್ತಮ ಅಲ್ಲ, ತಪ್ಪದ ಅಂತ. ಪ್ರಥಮಾಧ್ಯಾಯದೊಳಗೆ ಪ್ರಥಮಾಧ್ಯಾಯ ದ್ವಿತೀಯಾಧ್ಯಾಯ ಹುಟ್ಟಲಿಕ್ಕಾಗ, ದ್ವಿತೀಯಾಧ್ಯಾಯದ ನಿರ್ಣಯ ಪ್ರಥಮಾಧ್ಯಾಯದ ಸ್ಥಿತಿ ಕಾರಣ, ದೃಢಕ್ಕಾಗ. ಹಿಂಗೆ ವಿಪರೀತ ಕಾರ್ಯಕಾರಣ ಭಾವಂಟಿಕಾರ ಪುರುಷಾದ. ಅದ ಕಾರಣ ಈಗ ನಮಗೆ ಏನಾಯ್ತು? ಕೊನೆಗೆ ನಮಗೆ ಕಾರ್ಯಕಾರಣ ಸಂಬಂಧಗಳು. ಈಗ ದ್ವಿತೀಯಾಧ್ಯಾಯದ ನಿರ್ಣಯ ಏನಾಯ್ತು? ಕೊನೆಗೆ ಪರಮಾತ್ಮ ಎಲ್ಲ ತರಹದ ವಿರೋಧಗಳಿಂದ ದೂರನಾಗಿದ್ದಾನೆ. ಭಗವಂತನೇ ಸರ್ವೋತ್ತಮ, ಅವನೇ ಗುಣ ಪರಿಪೂರ್ಣ, ಅವನೇ ಜಗಜ್ಞಾನಾಧಿಕಾರಣ, ಅವನೇ ಗುಣ ಪರಿಪೂರ್ಣ. ಅದಕ್ಕೆ ಅವನನ್ನು ನಾವು ಧ್ಯಾನ ಮಾಡಬೇಕು. ಮೋಕ್ಷ ಹೇಳಿದ್ರು. ಇವತ್ತು ಒಂದು ದಿವಸ ಇದನ್ನು ಶುರು ಮಾಡಿಬಿಟ್ಟು ಮುಂದೆ ಶುರು ಮಾಡಿ ಮತ್ತೆ ನಾಳೆ ದ್ವಿತೀಯ ವಿಘ್ನ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಧನಾಧ್ಯಾಯ ಬಂತು. ಮೂರನೇ ಅಧ್ಯಾಯ
ವೈರಾಗ್ಯ ಇದಾಯ್ತಾ ಸ್ವಾಭಾವಿಕಾನ್ಯಥಾ ನಾಮ ಸಹಾಭಾವಾನ್ಯಥೋಕ್ತಯಃ ಅವಿಶೇಷ ವಿಶೇಷೌ ಚ ಅಭಾವೋ ವಿಮಿಶ್ರಿತಃ ವಿರುದ್ಧೋಕ್ತಿ ಸಹಸ್ಥಾನಂ ವೈಯರ್ಥ್ಯಂ ಚಾನ್ಯಥಾ ಗತಿಃ ಯುಕ್ತಃ ಪೂರ್ವಪಕ್ಷಸ್ಯ ಅನಾದಿತ್ಯರ್ಥತೋ ಭವೋ ಉಪಪತ್ತಿರ್ವಿರೂಪತ್ವಂ ಆಧಿಕ್ಯಂ ಅನುರೂಪತಾ ಯೋಗ್ಯತಾ ಬಲವತ್ವಂ ಚ ಭಾಗಃ ಕಾರಣಾಭವಃ ತೃಪ್ತಿರನ್ಯಾಗತಿಶ್ಚೈವ ಸಿದ್ಧಾಂತಶ್ಚೈವ ಸಾಧಿಕಾ ಸಂಗ್ರಹ ಮಾಡಿದ ಒಟ್ಟಾರೆ ಇಲ್ಲಿ ಇದರದ್ದು ಈ ಪಾದದ್ದು ಸಾಲ ಮಿಥಾಚಾರ ಮಾಡಿರ್ತಾರೆ ಅದನ್ನು ಭಾಳ ಚಂದವಾಗಿ ನಿರೂಪಣೆ ಮಾಡ್ತಾರೆ ಮಾಡಿ ಅದನ್ನು ಹೇಳ್ತಾರೆ. ಈಗ ಮೊದಲನೇದ್ದೇ ವೈರಾಗ್ಯ ಪಾದ, ಎರಡನೇದು ಭಕ್ತಿ ಪಾದ, ಎರಡನೇದು ಯಾವುದು ಮೂರನೇ ಉಪಾಸನಾ ಪಾದ, ಜ್ಞಾನ. ವೈರಾಗ್ಯತೋ ಭಕ್ತಿರಾಧ್ಯಂ ಏನೋಪಾಸ ಯದಾ ಫಲೆ ಅಪರೋಕ್ಷ. ನಾಲ್ಕು ಪಾದಗಳು. ಮೊದಲನೇದು ಯಾವುದು ಸಾಧನದ ಒಳಗೆ ಮೊದಲನೇ ಸ್ಟೆಪ್ ಯಾವ್ದು ಹೇಳ್ರಿ? ನೀವು ಭಗವಂತನ ಗುಣ ಪರಿಪೂರ್ಣಗಳನ್ನು ತಿಳ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಬೇಕಾಗಿದ್ದು ಯಾವುದು? ವೈರಾಗ್ಯ. ಆ ವೈರಾಗ್ಯದ ಭಕ್ತಿ ದಾರಿದ್ರ್ಯ, ಭಕ್ತಿ ದೃಢ. ಅದು ಇಲ್ಲ ಇದೆ ನಮಗೇನ್ರಿ, ನಮಗೇನು ಎಲ್ಲ ಎರಡೂ ಇರಲಿ, ಎರಡೂ ವೈರಾಗ್ಯ ಬಿಟ್ಟಾಗ ಇದು ಇವಾಗ ದೃಢ ಆಗಂಗಿಲ್ಲ. ಅದಕ್ಕೆ ಕಾರಣ ಭಕ್ತಿ ದಾರ್ಢ್ಯ. ಮೊದಲು ಭಕ್ತಿ ಇರ್ತದೆ, ಭಕ್ತಿ ನಂಗಂತ ಭಕ್ತಿ ಗಟ್ಟಿ ಆಗ್ಬೇಕಂದ್ರೆ ವೈರಾಗ್ಯ ಅಂತ ಎಲ್ಲ ಬಿಟ್ಟು ಓಡಿ ಹೋಗೋದಲ್ಲ. ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚಾಪ್ತಿ ನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯ ವಿಷ್ಣು ಪಾದೈಕ ಸಂಶಯ. ಬ್ರಹ್ಮದೇವರು ಲೋಕ ಹಿಡ್ಕೊಂಡು ಈ ನಮ್ಮ ಪಾತಾಳ ತನಕ ಎಲ್ಲ ಲೋಕಗಳು, ಈ ಎಲ್ಲ ನಶ್ವರಗಳು ಅನಿತ್ಯವು. ದೇವರ ಮುಂದೆ ಎಲ್ಲ ಅಸಾರಗಳು, ಎಲ್ಲ ಅನಿತ್ಯ ಅಂತ. ಆ ಜಗತ್ತಿನೊಳಗಿದ್ದಂಥ ವಸ್ತುಗಳು ಅನಿತ್ಯ, ಅಸಾರ, ದೇವರ ಮಾತ್ರ ಸಾರ ಅಂತ ಈಗ ತಿಳ್ಕೊಳ್ಳೋದೇ ವೈರಾಗ್ಯ. ಈ ವೈರಾಗ್ಯ ಮಾಡಿದ ಬರಂಗಿಲ್ಲ. ಈಗ ಅದಕ್ಕೆ ಕೆಟ್ಟಾರದ ಹೋಗ್ಬೇಡ್ರಿ ಅಂತ ಇಷ್ಟ, ದುರ್ಗಂಧವನ್ನು ಬಡ್ಸೋಬೇಡ್ರಿ ಅಂದ್ರೆ ಅದು ನಿಂತ್ರ ಬಡೋದು, ಅದು ನಿಂತ್ರ ಅದು ಬಡಿದೆ. ದುರ್ಗಂಧ ಬಡ್ಸೋಬೇಡ್ರಿ ಅಂದ್ರೆ ಬಡಿದೆ. ಏನು ಮಾಡಬೇಕು? ಅವನೇ ಎದ್ದು ಬರಬೇಕು. ಅವನು ಎಲ್ಲಿ ತನಕ ದುರ್ಗಂಧ ತನಸಾಗಿಲ್ಲ ಅದನ್ನು ಬಿಡಂಗಿಲ್ಲ. ಅದಕ್ಕೆ ಏನು ಮಾಡ್ತಾರ? ಸಂಸಾರದೊಳಗೆ ನೀನು ಸಂಸಾರ ಬಿಡ್ರಿ ಅಂತ ಯಾರು ಹೇಳಂಗಿಲ್ಲ. ಮಾತಿರ್ತಾರೆ ಸಂಸಾರ ಹೇಯ, ಅನಿತ್ಯ, ನಮಗನಿಸ್ಬೇಕು. ನಮಗನಿಸಿದಾಗ ಮಾತ್ರ ಬಿಡ್ತೀವಿ. ಅದಕ್ಕೆ ಅದು ಹೇಯ ಅಂತ ಬುದ್ಧಿ ಹುಟ್ಟಿಸಲಿಕ್ಕೆ ನಮ್ಮ ಉಪನ್ಯಾಸ. ಬಿಡ್ರಿ ಅಂತಂದ್ರೆ ಯಾರು ಬಿಡಂಗಿಲ್ಲ. ಜ್ಞಾನ ಇಚ್ಛಾ ವಿಧೇಯ, ಇಚ್ಛಾ ಮತ್ತು ಜ್ಞಾನಗಳು ವಿಧಾನ ಮಾಡಿದ್ದಾರೆ. ಹೀಗೆ ಇಚ್ಛಾ ಮಾಡುವಂತ ಯಾರು ಇಚ್ಛಾ ಆಗಿ ಅವಿಧೇಯ. ಆದ್ದರಿಂದ ವೈರಾಗ್ಯ ಅಂದ್ರೆ ಏನು ಗೊತ್ತಂದ್ರೆ ಎಲ್ಲ ವಸ್ತು ಅಸಾರ, ಅನಿತ್ಯ ಅಂತ, ಅನಿತ್ಯ ಅಸಾರ. ಅದನ್ನು ಹುಟ್ಟಿಸ್ಲಿಕ್ಕೆ ಮೊದಲೇ ಪಾದ ಭಕ್ತಿ ಪಾದ, ಎರಡನೇ ಭಗವದ್ಭಕ್ತಿ ಅಂದರೆ ಏನು? ಮುಂದೆದ್ದು ಉಪಾಸನ, ಆಮೇಲೆ ಭಗವಂತನ ಧ್ಯಾನ. ಅದೊಂದು ಜ್ಞಾನ, ಅದು ಅಪರೋಕ್ಷ ಜ್ಞಾನ. ಇಷ್ಟು ಈ ಅಪರೋಕ್ಷ ಜ್ಞಾನದಿಂದ ಮೋಕ್ಷ, ಪರಾಧ್ಯಾಸ. ಈ ಮೂರೂ ಅಪರೋಕ್ಷ ಮೋಕ್ಷಕ್ಕೆ ಬೇಕಾದೇನು ಮೂರವಲ್ಲ, ನಾಲ್ಕೋವಲ್ಲ: ವೈರಾಗ್ಯ, ಭಕ್ತಿ, ಉಪಾಸನ, ಅಪರೋಕ್ಷ ಜ್ಞಾನ. ಆ ನಾಲ್ಕಂದು ಈ ಅಧ್ಯಾಯ ಇದು ಸಾಧನಾಧ್ಯಾಯ. ಸಾಧನವನ್ನು ಹೆಣ್ಣು
ಇಲ್ಲಿಯೂ ಸಾಕಷ್ಟು ನಾಲ್ಕು ಕೂಡಿದ್ರೆ ಸಾಧನ ಹಾ ಇಲ್ಲಿ ಒಂದೇ ಇದ್ರೆ ಆಗಲ್ಲ. ಈ ವಿಚಾರವನ್ನು ಹೇಳ್ತಾರೆ ನಾಳೆ ವಿಚಾರ ಶ್ರೀಕೃಷ್ಣ ಮೋಕ್ಷದಲ್ಲಿ ಇನ್ನೊಂದು ಜ್ಞಾನ ಅಂತ ಏನು ಗೊತ್ತಾ? ಅದರ ಬ್ರಹ್ಮಂದಿರ ಜ್ಞಾನ ಅದು ತಾರತಮ್ಯದ ಈ ವೇದಗಳನ್ನು ಸಂಪೂರ್ಣ ತಿಳಿದವರೇ ಸಂಪೂರ್ಣದಲ್ಲಿ ಅವನ ಯುಕ್ತ ಪ್ರಕಾರ ಅದು ಹೇಳಿದ ಅಯಂ ಸರ್ವೇಷ್ಟದಾತಾನೆ ಪರವಾರಿಷ್ಟ ನಿವಾರಿಕ ಅಂತ ಅದೇ ಅಲ್ಲ ರಾಯರದಿದ್ರು ಅಂತಃಕರಣ ಶುದ್ಧಿ ದ್ವಾರ ಪರೋಕ್ಷ ಜ್ಞಾನ ಪೂರ್ವ ಪರೋಕ್ಷ ಜ್ಞಾನಕ್ಕಿಂತ ಮೊದಲಿನ ಸ್ಟೆಪ್ ಅವನಿದೆ ಹೇಳ್ತಾರೆ ಅವನಿದೆ ಆದರೂ ಬಂದೇ ಬಂತು ಹಾಂ ಎಲ್ಲ ಕೂತ್ಬೇಕು ಆದರೂ ಭಾಳ ಇರ್ತಾರೆ ಆಗುವಾಗ ತಾನೇ ಆಗ್ಬೋದು. ಸೂಕ್ಷ್ಮ ಆಚಾರ್ಯರು ಅದೇನು ಯುಕ್ತಿ ಆಗಿನ ಕಾಲದೊಳಗೆ